ಕೇಳಿಸುತ್ತಲ್ಲ ಕೊನೆಗೆ. ಇವತ್ತು ಬಹಳ ಪ್ರಮುಖವಾಗಿ ಈಗ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ. ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಭತ್ತ ಹೆಚ್ಚಿಗೆ ಬೆಳೆಯೋದ್ರಿಂದ ನಾವು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಪೂರ್ವ ತಯಾರಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ನಮಗೆ ಸಾಧಾರಣವಾಗಿ ಈಗ ಭತ್ತ ಅನ್ನೋದು ಎಷ್ಟು ವರ್ಷದಿಂದ ಬೆಳೀತಾ ಇದೀವಿ? ದೇಶದಲ್ಲಿ 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 ಯಾವಾಗಿಂದ ಬೆಳೀತಾ ಇರ್ಬೋದು? ಸುಮಾರು 5,000 ವರ್ಷದ ಹಿಂದಿನಿಂದ ಸಹ ನಮ್ಮಲ್ಲಿ ಭತ್ತ ಇರ್ತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ. ಸೊ ಆ ಒಂದು ಪರಿವಿನಲ್ಲಿ ಅಷ್ಟು ವರ್ಷದಿಂದ ನಾವು ಬೆಳೀತಾ ಇದ್ರು. ಬಹಳ ಭತ್ತ ಅಂತಕ್ಕಂಥದ್ದು ಎಷ್ಟು ತಿಂಗಳು ಬೆಳೆ? 6 ತಿಂಗಳ? 135ರಿಂದ 150 ದಿವಸ. ಈಗ 135 ದಿವಸ ಸೋನಾ ಬಂದಿದೆ. ಮುಂಚೆಲ್ಲ 150, 160 ದಿವಸ ತಳಿ ಇದ್ವು. 6 ತಿಂಗಳು ಬೆಳೆ ನೀವೇನ್ ಹೇಳ್ತಿದ್ರಿ? 160 ದಿವಸ ಇರ್ತಿದ್ವು. ಈಗ ಅಷ್ಟೊಂದು ದಿವಸ ಇಲ್ಲ, ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ಎಲ್ಲಿ ತಂದು ನಿಲ್ಸಿವಿ ಅಂತ ಹೇಳಿದ್ರೆ 90 ದಿವಸದ್ದು ಭತ್ತ ಬರ್ತದೆ. ಸೋನಾ ಅಲ್ಲ, ಬೇರೆ ತಳಿ 90 ದಿವಸಕ್ಕೆ ಬರ್ತದೆ. ಜನ ಕಡಿಮೆ ಮಾಡ್ರಿ ಅಂತ ಹೇಳ್ಕೊಂತ ಬರ್ತಾ ಇದೀವಿ. ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ರಿ ಅಂತೇಳಿ 90 ದಿವಸ ಹಿಂಗ್ ಹಾಕಿ ಹಿಂಗ್ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಭತ್ತ ಬಂದ್ ನಿಂತಿರುತ್ತೆ. ಆ ಲೆಕ್ಕಕ್ಕೆ ಬಂದಿವಿ. ಭತ್ತ ಹೆಂಗ ಕಡಿಮೆ ಆಗ್ತಾ ಬರ್ತಾ ಇದೆ ಅವಧಿ, ನಮ್ಮ ಆಯಸ್ಸು ಹಂಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೊಂದು ತಲೆಯಾಗಿರ್ಲಿ. ಅದ್ ಹೆಂಗ್ ಕೆಳಗ್ ಬರ್ತದೆ, ಮುಂಚೆ 100 ವರ್ಷ ಇತ್ತು, ಈಗ ಅದು ಕೆಳಗೆ ಇಳ್ಕೊಂತ ಬರ್ತಾ ಇದೆ. ಈಗ 50-60ಕ್ಕೆ ಬಂದ್ ನಿಂತೀವಿ. ಇಷ್ಟಾದ್ರೂ ಸಹಿತ ನಮಗೆ ಹಲವಾರು ಕೀಟ ರೋಗ ಬಾಧೆ ನಮ್ಮಲ್ಲಿ ಕಂಡು ಬರ್ತಾನೆ ಇದೆ. ಆದ್ರೂ ನಾವು ತಲಾಂತರದಿಂದ ಭತ್ತ ಬೆಳಕಂತ ಬಂದಿದ್ರು ಸಹ ಇನ್ನೂ ಒಂದು ಸ್ಟ್ಯಾಂಡರ್ಡ್ ನಾವು ಹಿಂಗೆ ಬೆಳಿಬೇಕಂತ ನಾವು ಮಾಡ್ಕೊಂಡಿವ. ನಮ್ಗೆ ಹೆಂಗ್ ಮನ್ಸಿಗೆ ಬರ್ತದೆ ಹಂಗೆ ಮಾಡ್ಕೊಂತ ಹೋಗ್ತಾ ಇದೀವಿ. ಬಟ್ ಭತ್ತದಲ್ಲಿ ನಾವು ಬೆಳಿಬೇಕಾದ್ರೆ ಹಲವಾರು ತಂತ್ರಜ್ಞಾನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಎಷ್ಟು ಜನ ಈಗ ಪಿಳಿಪೆಸರು ಅಥವಾ ಜೋನಿ ಸೆಣಬು ಎಷ್ಟು ಜನ ಹಾಕಿದ್ವಿ? ಅಭ್ಯಾಸ ಇದೆ. ಸೊ ಜೋನಿ ಆಗ್ಲಿ ಪಿಳಿಪೆಸರಾಗ್ಲಿ ಯಾಕೆ ಹಾಕಿ ಯಾವುದೇ ಒಂದು ದ್ವಿದಳ ಧಾನ್ಯವನ್ನ ನಾವು ಭತ್ತಕ್ಕೆ ಮುಂಚೆ ಹಾಕ್ಬೇಕು. ಯಾಕೆ ಹಾಕ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಬೆಳೆಗೆ ಸಾಕಷ್ಟು ಸಾರಜನಕ ಸಿಗ್ತಕ್ಕಂಥದ್ದು ಈ ಹಸಿರು ಗೊಬ್ಬರದಿಂದ. ನೀವು ಜೋನಿ ಆಗ್ಲಿ ಸೆಣಬಾಗ್ಲಿ ಹಾಕಿದಾಗ ಏನಾಗುತ್ತೆ, ಚೆನ್ನಾಗಿ ಅದರಲ್ಲಿ ಆಕಾಶದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಎಳೆದು ಭೂಮಿಗೆ ಸೇರಿಸ್ತದೆ, ಮಣ್ಣಿಗೆ ಸೇರಿಸ್ತದೆ. ಸುಮಾರು ವಾತಾವರಣದಲ್ಲಿ 76% ಅಷ್ಟು ಸಾರಜನಕ ಇರುತ್ತೆ, ಗಾಳಿ ಒಳಗೆ ಇರುತ್ತೆ. ಅದನ್ನ ತಗೊಂಡು ಬೇರಿಗೆ ತಿನ್ನಿಸುವಂತ ಕೆಲಸವನ್ನು ಈ ಹಸಿರೆಲೆ ಗೊಬ್ಬರಗಳು ಮಾಡ್ತವೆ. ಬಹುಶಃ ನಿಮ್ಮಲ್ಲಿ ಎಲ್ಲರೂ ಮಾಡ್ತಾ ಇರೋದ್ರಿಂದ ಎಷ್ಟು ದಿವಸಕ್ಕೆ ಮಗು ಹೊಡಿತೀರಿ ಅದನ್ನ? ಅಲ್ಲ ಒಟ್ಟು ಕಿತ್ತುತ್ತೀರಿ, ಬಿಡಿಸ್ಬಿಡ್ತೀರಿ, ರೂಟ್ರ್ ಹಾಕ್ತೀರಿ. ಸೊ ನಾವೇನ್ ಹೇಳಿದ್ರೆ ಅಂದ್ರೆ, ನೀವು ಬೆಳೆ ನಿಮಗೆ ದನಕ್ಕೆ ಮೇವು ಬೇಕಂತಂದ್ರೆ ಪ್ರತ್ಯೇಕ ಮಾಡ್ಕೊಡ್ರಿ. ಆದ್ರೆ ಹೆಚ್ಚಾಗಿ 45ರಿಂದ 50 ದಿವಸ ಹೂವಾಡ ಹಂತದಲ್ಲಿ ಮಣ್ಣಿಗೆ ಸೇರಿಸಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಮಣ್ಣಿಗೆ ಸೇರಿಸಿದಾಗ ಹೊರಪಾಗುತ್ತಾ ಹೊರತು ನೀವು ಕಿತ್ಕೊಂಡ್ಬಂದ್ವಿ ದನಕ್ಕೆ ಹಾಕಿದ್ವಿ, ದನ ಮೇಯ್ತಾವ ಇಲ್ಲ ಅಂತಲ್ಲ, ಹಾಲು ಕೊಡ್ತಾವ, ಆದ್ರೆ ಮಣ್ಣು ಹೊರಪಾಗದು ಯಾವಾಗ? ಹಾಗಾಗಿ ಮಣ್ಣಿಗೂ ಸೇರಿಸಬೇಕಾದ್ದು ಅವಶ್ಯಕತೆ ಇದೆ. 45 ದಿವಸ 50 ದಿವಸಕ್ಕೆ ಹೂವಾಡ ಹಂತಕ್ಕೆ ಮಣ್ಣಿಗೆ ಹೋಗ್ಬೇಕು. ಅದಾದ್ಮೇಲೆ ನಾವು ಉಳುಮೆ ಮಾಡ್ರಿ ಅಂತ ಹೇಳ್ತೀವಿ. ಉಳುಮೆ ಮಾಡ್ಬೇಕಾದ್ರೆ ಮುಂಚೆಲ್ಲ, ಈಗಲೂ ಭತ್ತದಲ್ಲಿ ಸಾಧಾರಣವಾಗಿದೆ ತೆವ್ರು ಸವರೋದು ಎಲ್ಲ ಮಾಡ್ತಿರ್ತೀವಿ. ಯಾಕಂದ್ರೆ ಹಳೆ ಏನೇ ಹೋದ ವರ್ಷದ ಕೀಟಗಳಿತ್ತು ಅಂತಂದ್ರು ಅದೆಲ್ಲ ನಾಶ ಆಗಲಿ ಅಂತೇಳಿ. ಭತ್ತದಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಈ ಹಳದಿ ಕಾಂಡ ಕೊರಕ. ಸೊ ಹಳದಿ ಕಾಂಡ ಕೊರಕ ಏನ್ ಮಾಡ್ತದೆ, ಅದರ ತತ್ತಿ ಅಥವಾ ಕೋಶಗಳು ಈ ಬದು ಮೇಲೆಲ್ಲ ಹುಲ್ಲಿರ್ತಾವಲ್ಲ, ಹುಲ್ಲಿನ ಮೇಲೆ ಮಣ್ಣಿನಲ್ಲಿ ಸೇರ್ಕೊಂಡಿರ್ತವೆ. ನೀವು ಹೆಚ್ಚಾಗಿ ರೋಡ್ ಇದೆ ಇದು ಮಾಡದೆ ಹೋದ್ರೆ ಮತ್ತೆ ಮುಂದಿನ ಪೀಕಿಗೆ ಬರ್ತದೆ. ಅದ್ರ ಭತ್ತದಲ್ಲಿ ನಾಟಿ ಹಚ್ಬೇಕಾದ್ರೆ ಅವೆಲ್ಲ ಸಾಯ್ತವೆ. ಯಾರಾದ್ರೂ ಈ ಕೂರಿಗೆ ಭತ್ತ ಮಾಡೋರಿದ್ದೀರಾ? ಬಿತ್ತನೆ ಭತ್ತ ಇಲ್ಲದೆ ಇರೋದ್ರಿಂದ ಕೂರಿಗೆ ಭತ್ತ ಮಾಡಿದಾಗ ಏನಾಗುತ್ತೆ, ನಾಟಿ ಭತ್ತ ಮಾಡಿದಾಗ ಹೆಚ್ಚವು ಕಂಟ್ರೋಲ್ ಆಗ್ತವೆ. ಆ ಒಂದು ಸಂದರ್ಭದಲ್ಲಿ ನಾವು ಹೇಳೋದೇನಂತ ಹೇಳಿದ್ರೆ, ಮೊದಲಿಗೆ ಬೀಜ ಆಯ್ಕೆ. ಸೊ 100ಕ್ಕೆ 90ರಷ್ಟು ಒಂದು ಕಾಲದಲ್ಲಿ ಮನೆ ಬೀಜನೇ ಬಳಕೆ ಮಾಡ್ತಿದ್ದು ಜಾಸ್ತಿ. ಸೊ ಯಾರ್ದು ಚೆನ್ನಾಗಿದೆ, ಯಾವ್ದು ಗದ್ದೆಗಳು ನೋಡಿ ಇಟ್ಕೊಂಡು ಅಂತ ಕಡೆಯಿಂದ ಬೀಜ ತಗೊಂಡ್ಬಂದು ಅದನ್ನ ಬಿತ್ತಿದ್ವಿ. ಎಲ್ಲಿ ರೋಗ ಬರ್ತಾ ಇಲ್ಲ, ಯಾವ್ದು ಕೀಡಿ ಇಲ್ಲ ಅಂತ ಕಡೆಯಿಂದ ಬೀಜ ಆರಿಸ್ತಿದ್ವಿ. ಈಗೇನಾಗಿದೆ, ಎಲ್ಲ ಹೋಗೋದು RSK ಮುಂದೆ ಕ್ಯೂ ಹಚ್ಚಿಬಿಡೋದು, ಪಾಳಿ ಹಚ್ಚಿಬಿಡೋದು. RSK ಏನ್ ಕೊಡ್ತಾರೆ ಅದೇ ಬೀಜ ತಗೊಂಬರೋದು. ಈ ಲೆಕ್ಕಕ್ಕೆ ಬಂದಿವಿ. ಈಗ RSKಗೆ ಅಥವಾ ಸರ್ಕಾರಕ್ಕೆ ಬೀಜ ಸಪ್ಲೈ ಮಾಡೋರು ಯಾರು? ರೈತರು. ಎಲ್ಲಾನು ಸರ್ಕಾರ ಏನ್ ಬೆಳೆಯಕ್ ಸಾಧ್ಯ ಇಲ್ಲ, ರೈತರೇ ಬೆಳೆದಿರ್ತಾರೆ. ಹಂಗಾಗಿ ಏನಾಗುತ್ತೆ, ಅಲ್ಲಿ ಎಷ್ಟು ಶುದ್ಧವಾಗಿ ಅಥವಾ ಇದಾಗಿ ಬರುತ್ತೆ ಅದು ನಮಗೆ ಬಿಟ್ಟಿದ್ದು. ಹಾಗಾಗಿ ಏನಾಗುತ್ತೆ, ಸಾಧ್ಯವಾದಷ್ಟು ಬೀಜೋಪಚಾರ ಮಾಡ್ರಿ. ಯಾವುದೇ ಒಂದು ಬೆಳೆ ಬಂತ ಅಂತ ಹೇಳಿದ್ರೆ ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ. ಇದಾದ್ಮೇಲೆ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸೋಣ ಯಾವ ರೀತಿ ಮಾಡ್ಬೇಕಂತೇಳಿ. ಬೀಜೋಪಚಾರವನ್ನ 3 ಕಾರಣಕ್ಕೆ ಮಾಡ್ತೀವಿ ನಾವು. ಯಾವುದೇ ಒಂದು ಬೆಳೆ ಒಳಗೆ ಬೀಜೋಪಚಾರ ಮಾಡ್ಬೇಕಾದ್ರೆ 3 ಕಾರಣಕ್ಕೆ ಮಾಡ್ತೀವಿ. ಒಂದು, ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶವನ್ನ ಒದಗಿಸ್ಲಿಕ್ಕೆ ಬೀಜೋಪಚಾರ ಮಾಡ್ತೀವಿ. ಅದಕ್ಕೋಸ್ಕರ ಭತ್ತದಲ್ಲಿ ಏನ್ ಹೇಳ್ತೀವಿ ನಾವು, ಅಜೋಸ್ಪೈರಿಲಮ್ ಅಂತ ಸಿಗುತ್ತೆ ಜೀವಾಣು ಗೊಬ್ಬರ, ಅದನ್ನ ಬೀಜೋಪಚಾರ ಮಾಡ್ತೀವಿ. ಅದೇ ದ್ವಿದಳ ಧಾನ್ಯ ಬೆಳೆ ಆದ್ರೆ ರೈಜೋಬಿಯಂ ಅಥವಾ PSB ಅಂತ ಬರುತ್ತೆ, ಅದನ್ನ ನಾವು ಬೀಜೋಪಚಾರಕ್ಕೆ ಬಳಸ್ತೀವಿ. ಬೀಜೋಪಚಾರವನ್ನ ಕಡ್ಡಾಯವಾಗಿ ಮಾಡ್ಬೇಕು. ಒಂದು, ಪೋಷಕಾಂಶಕ್ಕೋಸ್ಕರ. ಎರಡನೇದು, ರೋಗ ಬರಲಾದಂಗೆ. ಅಂದ್ರೆ ಈ ಹಗಿ ಸಾಯ್ತಾವಲ್ಲ, ಹಗಿ ಸಾಯ್ಲಾರ್ದಂಗೆ ಆಗ್ಬೇಕಾದ್ರೆ ಶಿಲೀಂಧ್ರನಾಶಕಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಟ್ರೈಕೋಡರ್ಮ ಅಂತಕ್ಕಂಥ ಶಿಲೀಂಧ್ರನಾಶಕವನ್ನ ಹೆಚ್ಚು ಬಳಸ್ತೀವಿ. ಒಂದು ಶಿಲೀಂಧ್ರನಾಶಕ ಮೊದಲು ಒಂದು ಸಾವಯವದಲ್ಲಿ ಮಾಡೋದಾದ್ರೆ ಟ್ರೈಕೋಡರ್ಮ ಅಂತ ಸಿಗುತ್ತೆ. ಇಲ್ಲ
ರಾಸಾಯನಿಕ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಈಗಾಗಲೇ ಬಳಸ್ತಾ ಇರ್ತಂಗೆ ಕಾರ್ಬನ್ ಅಂತ ಹೇಳಿ ಆ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ, ಅದನ್ನ ಬೀಜೋಪಚಾರ ಮಾಡಬೇಕು. ಮೂರನೇದಾಗಿ ನಾವು ಬೀಜೋಪಚಾರವನ್ನ ಮಾಡೋಂಥದ್ದು ಕೀಟಗಳು ಬರದಿದ್ದಂಗೆ, ಹಾಗೆ ಮೇಲೆ ಯಾವ್ದಾರ ಸಣ್ಣದಾಗಿ ಮೊಳಕೆ ಬರ್ಬೇಕಾದ್ರೆ ಕೀಟಗಳು ಬರ್ತಾವ ಅಂತೇಳಿ ಅದಕ್ಕೋಸ್ಕರ ಕೀಟನಾಶಕವನ್ನ ಬೀಜೋಪಚಾರ ಮಾಡ್ತೀವಿ. ಇವು 3 ಕಾರಣದಿಂದ ಬೀಜೋಪಚಾರ ಮಾಡ್ತೀವಿ. ಬೀಜೋಪಚಾರ ಮಾಡಿ ಸಿದ್ಧ ಇಟ್ಕೊಂಡ ಮೇಲೆ ಎಷ್ಟು ಸಸಿ ಹಾಕಬೇಕು, ಭತ್ತದಾಗ ಎಷ್ಟು ಸಸಿ ಮಾಡಿ ಮಾಡ್ಬೇಕು ಅನ್ನೋದು ಮುಖ್ಯ. 1 ಎಕರೆಗೆ ಎಷ್ಟು ಸಸಿ ಮಾಡಿ ಮಾಡ್ತೀರಿ? 40 ಗುಂಟೆ. 1 ಎಕರೆ ಅಂದ್ರೆ 40 ಗುಂಟೆ ಹೇಳ್ಬೇಕಿಲ್ಲ. ಎಷ್ಟು ಗುಂಟೆ ಸಸಿ ಮಾಡಿ ಮಾಡ್ತೀರಿ? ಸಸಿಗಳು ಸದೃಢವಾಗಿ ಬರ್ಬೇಕು. ನಾವ್ ಹೇಳ್ತೀವಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಸಸಿ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿ ಬರ್ತದ ಅಂತ ಹೇಳ್ತೀವಿ. ಎಷ್ಟು ಗುಂಟೆ ಸಸಿ ಮಾಡಿ ಮಾಡ್ಬೇಕು ವೈಜ್ಞಾನಿಕವಾಗಿ? ನಾವ್ ಎಷ್ಟು ಗುಂಟೆ ಮಾಡ್ತಾ ಇದೀವಿ? ಎಷ್ಟು ಗುಂಟೆ ಸಸಿ ಮಾಡಿ ಮಾಡ್ತೀರಿ 1 ಎಕರೆಗೆ? ಗುಂಟೆಯಲ್ಲಿ ಸರ್ ಅರ್ಧ ಗುಂಟೆಯಾಗಿ ಎಲ್ಲ ಮುಗಿಸ್ಬಿಡ್ತೀವಿ. ವೈಜ್ಞಾನಿಕವಾಗಿ ಸಸಿ ಭದ್ರವಾಗಿ ಬರ್ಬೇಕಾದ್ರೆ 3 ಗುಂಟೆ ಬೇಕು. 1 ಎಕರೆಗೆ ಬೀಜ 25 kg, ಸಸಿ ಮಾಡಿ 3 ಗುಂಟೆ ಮಾಡ್ಬೇಕು. 1 ಗುಂಟೆನೂ ನಮ್ಮ ರೈತರು ಮಾಡ್ತಾ ಇಲ್ಲ. ಏನಾಗ್ತದೆ, ಅಡವಾಗಿ ಹಾಕಿಬಿಡ್ತೀರಿ, ತೆಳ್ಳಗೆ ಬರ್ತಾವ ಪೈರು, ಅದು ದಬಾಯಿಸಿ ಬರಲ್ಲ ಅಂತೇಳಿ ಮತ್ತೆ ಮೇಲ್ ಗೊಬ್ಬರ ಹಾಕ್ತೀವಿ. ನಿಮಗೆ ಸಸಿ ಚೆನ್ನಾಗಿ ಬರ್ಬೇಕಂತ ಹೇಳಿದ್ರೆ ಕನಿಷ್ಠ 3 ಗುಂಟೆ. ಸರ್ 3 ಗುಂಟೆ ಪ್ರಿಪರೇಷನ್ ಮಾಡಿದ್ರಾಗ ಆಳು ಹೋಗ್ಬಿಡ್ತದ ಅಂತ ಹೇಳ್ತೀವಿ. ಹಂಗಾಗಿ ಪೈರು ಚೆನ್ನಾಗಿ ಬರ್ಬೇಕು ಗಟ್ಟಿಯಾಗಿ ಅಂತ ಹೇಳಿದ್ರೆ ತೆಳ್ಳಗೆ ಹೋಗ್ಬೇಕು. ಹಂಗಾಗಿ ಅದೇ ಹೇಳಿದ್ದು, ಸಮಸ್ಯೆ ಬಂದಿರೋದು ಅಲ್ಲೇ. ಆಳ್ ಕಡಿಮೆ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಉಳ್ಸಕ್ ಹೋಗ್ತೀವಿ. 3 ಗುಂಟೆ ಶಿಫಾರಸ್ ಇರ್ತಕ್ಕಂಥದ್ದು. ಶಿಫಾರಸ್ ಇರೋದು 3 ಗುಂಟೆ. ನಾವು ಹಂಗಾಗತ್ತಾ, ಕಿತ್ತ ಕಷ್ಟ ಆಗತ್ತಾ, ಲೇಟ್ ಆಗತ್ತಾ, ಅದಕ್ಕೆ ಪದ್ಧತಿಗಳು ಬೇರೆ ಅದಾವೆ. ಹಂಗೇನಾರು ಇದ್ರೆ ಅದು ಒಂದೇ. ನಾವು ನಾಟಿ ಹಚ್ಚೋರಿಗೆ ಮೊದಲು ಹೇಳೋಣ, ಆಮೇಲೆ ಬೇರೆ ಪದ್ಧತಿಗಳದ್ದು ಹೇಳ್ತಾವ. ಅದಾದ್ಮೇಲೆ ಪೈರು ಬರ್ತದೆ. ಪೈರು ಎಷ್ಟನೇ ದಿವ್ಸಕ್ಕೆ ನಾಟಿ ಆಗ್ಬೇಕು? 25ನೇ ದಿವ್ಸಕ್ಕೆ, 21ಕ್ಕೆ ಶುರು ಆಗುತ್ತೆ. 25, 28 ದಿವ್ಸಕ್ಕೆ ನಾಟಿ ಹಚ್ಚಿ ಮುಗಿಸ್ಬೇಕಂತ ಹೇಳ್ತೀವಿ. ನಮ್ಮಲ್ಲಿ ಎಷ್ಟು ದಿವ್ಸಕ್ಕೆ ಹೋಗುತ್ತಾ? ಅಲ್ಲೇ ತೆಂಡೆ ಹೊಡೆಯಕ್ಕೆ ಶುರು ಆಗುತ್ತಾ? ಅಲ್ಲೇ ತೆಂಡೆ ಹೊಡೆಯಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮರಿ ಬರಕ್ಕೆ, ಪಂಗ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. 40 ದಿವ್ಸಕ್ಕೆ ಹೋಗಿರುತ್ತೆ. ಹಂಗಾಗಿ 25ನೇ ದಿವ್ಸದೊತ್ತಿಗೆ ನಾಟಿಗೆ ಹೋಗ್ಬೇಕು. ನೀವು ಚೆನ್ನಾಗಿರೋ ಬೆಳೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ 25ನೇ ದಿವ್ಸಕ್ಕೆ ಹೋಗ್ಬೇಕು. ಇದನ್ನ ನಾವು ಹೇಳ್ತೀವಿ. ಆಗುತ್ತೆ ಬಿಡುತ್ತೆ ಆಮೇಲೆ ಚರ್ಚೆ ಮಾಡೋಣ. ಯಾಕೆ ಆಗ್ತಾ ಇಲ್ಲ, ಯಾಕೆ ನಾವು ಮಾಡ್ತಾ ಇಲ್ಲ ಚರ್ಚೆ ಮಾಡೋಣ. ಫಸ್ಟ್ ನಾನು ಏನಂದ್ರೆ ಪದ್ಧತಿ ಅದು ಹೇಳ್ತೀನಿ, ಆಮೇಲೆ ಯಾಕೆ ಆಗ್ತಿಲ್ಲ ಅನ್ನೋದನ್ನ ಚರ್ಚೆ ಮಾಡೋಣ. ಇದು 2ನೇದು. 3ನೇದು, ನಾವು ಯಾವುದೇ ಒಂದು ಸಸಿ ಮಡಿ ಮಾಡ್ಕೊಂಡು ನಾಟಿ ಹಚ್ಚಬೇಕನ್ಬೇಕಾದ್ರೆ ನಾಟಿಗೆ ಮುಂಚೆ ಒಂದು ಅಂತರ್ವ್ಯಾಪಿ ಕೀಟನಾಶಕ ಸಿಂಪಡಣೆ ಕೊಡ್ರಿ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಸಸಿ ಮಡಿಯಲ್ಲಿ ಇರ್ತಕ್ಕಂಥ ಕೀಟಗಳು, ರೋಗಗಳು ಹತೋಟಿ ಆಗ್ಬೇಕಾದ್ರೆ ಒಂದು ಸಿಂಪಡಣೆ, ಇನ್ನೇನ್ ನಾಟಿ ಹಚ್ತೀವಿ ಅಂತ ಹೇಳಿದ್ರೆ ಇವತ್ತೊಂದು ಸಿಂಪಡಣೆ ಕೊಡ್ಬೇಕು. 2 ದಿವಸ ಮುಂಚೆ ನಿಮ್ಮಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಅಂತರ್ವ್ಯಾಪಿ ಕೀಟನಾಶಕ ನಾವು ಸಾಧಾರಣವಾಗಿ ಕೊಡ್ತಾ ಇರ್ತೀವಿ. ಅದನ್ನ ಕಡ್ಡಾಯವಾಗಿ ಕೊಡ್ಬೇಕು. ಯಾರು ಸ್ಪ್ರೇ ಮಾಡ್ತೀವ? ಮಾಡಲ್ಲ. ಸೀದಾ ಕಿತ್ತದ ಹಚ್ಚೋದು. ಹಚ್ತೀವಿ. ಹಚ್ಚಬೇಕಾದ್ರೆ 1 ಚದರ ಮೀಟರ್ಗೆ ಇಷ್ಟೇ ಸಸಿ ಇರ್ಬೇಕು, ಕುಣಿ ಇರ್ಬೇಕು ಅಂತ ಲೆಕ್ಕ ಇದೆ. ನೀವು ಕುಣಿ ಲೆಕ್ಕ ಹೇಳಿದ್ರೆ ಹೆಣ್ಣಾಳುಗಳು ನಾಳೆ ನಾಟಿ ಹಚ್ಚಾಕ ನಿಮ್ ಹೊಲಕ್ಕೆ ಬರಂಗಿಲ್ಲ. ನಮ್ಮಲ್ಲಿ ಯಾವುದೇ ಚೆನ್ನಾಗಿ ನಾವು ಇಳುವರಿ ತಗೋಬೇಕು ಆಪ್ಟಿಮಮ್ ಅಂತ ಹೇಳಿದ್ರೆ 1 ಚದರ ಮೀಟರ್ಗೆ ನಾವು ಸೋನಾ ಮಸೂರಿ ಅಥವಾ RNR ಇಟ್ಕೊಂಡ್ರೆ 53ರಿಂದ 58 ಸಸಿಗಳು ಇರ್ಬೇಕು, ಕುಣಿ ಇರ್ಬೇಕು 1 ಚದರ ಮೀಟರ್ ಒಳಗ. ನೀವು ಅದನ್ನ ನಾವು ಹೇಳಕ್ ಹೋದ್ರೆ ಕಿತ್ತಚ್ಚದ ಯಾರ ಸರ್ ಆಳ್ ಹಿಡಿತದ ಅಂತೇಳಿ ಗುತ್ತಿಗೆ ಒಪ್ಪಿಕೊಂಡಿರ್ತಾರೆ. ಪಟ ಪಟ ಕೈಗೆ ಸಿಕ್ಕಿದಷ್ಟು ಹಚ್ಕೊಂತ ಹೋಗ್ತಾರೆ. ಎಷ್ಟು ಸಸಿ ಇರ್ಬೇಕು 1 ಕುಣಿಯಾಗ? 1 ಕುಣಿಗೆ ಎಷ್ಟು ಸಸಿ ಇರ್ಬೇಕು? ಹೈಬ್ರಿಡ್ ಆದ್ರೆ 1 ಸಸಿ, ಇದಾದ್ರೆ 2ರಿಂದ 3. ಎಲ್ಲಿ 3-4 ಹಚ್ತಾರ? ಕಿತ್ತಂಗೆ ಇಲ್ಲ, ಕೈಗೆ ಬಂದಷ್ಟೇ ಹಚ್ಚೋದು. ಅದು 8 10 ಹೋಗಲ್ಲ. ನಿಮ್ಗೇನಾಗುತ್ತೆ, ಸಸಿ ಸಂಖ್ಯೆ ಎದಕ್ಕೆ 2ರಿಂದ 3 ಹಚ್ಚಂತೀವಿ, ಒಂದು ಸತ್ತರೂ ಇನ್ನೊಂದು ಉಳ್ಕೊಂತದ. ಅದಕ್ಕಿಂತ ಜಾಸ್ತಿ ಅಲ್ಲ. ನಾವೇನ್ ಮಾಡ್ತೀವಿ, ಬೀಜ ಯಥೇಚ್ಛವಾಗಿ ಹಾಕಿರ್ತೀವಿ, ದಬಾಯಿಸಿ ಹಾಕಿರ್ತೀವಿ. ಯಾಕೆ 25 kg ನಮ್ ಶಿಫಾರಸು, ನಾವು 40 kg ಹಾಕಿರ್ತೀವಿ. ಸಸಿ ಐತಪ್ಪ ಚಂದ ಹಚ್ಬಿಡು, ಹಚ್ಚದೆ. ಯಾರಿಗಾದ್ರೂ ನಿಮ್ಮಲ್ಲಿ ಚೆನ್ನಾಗಿ ಮಾಡೋ ರೈತರು, ಪ್ರಗತಿಪರ ಇದ್ರೆ ಯೋಚನೆ ಮಾಡ್ರಿ, ಎಷ್ಟು ಮರಿ ಬರ್ತಾವ ಒಂದು ಭತ್ತ 1 ಕುಣಿಯಾಗ? ಎಷ್ಟು ಮರಿ ಬರ್ತಾವ? ಯಾರ ಲೆಕ್ಕ ಮಾಡಿದೀರಾ? ಎಷ್ಟು ಬರಬೇಕು? 75ರಿಂದ 80 ಮರಿ ಬರಬೇಕು. ಅದರಲ್ಲಿ ಕನಿಷ್ಠ 60 ಆದ್ರೂ ತೆನೆ ಹೊಂದಿರ್ಬೇಕು. ಆದ್ರೆ ನಮ್ಮಲ್ಲಂತಲ್ಲ, ಇಡೀ ಭತ್ತ ಬೆಳೆದ ಎಲ್ಲೆಲ್ಲಾರ ನೋಡ್ಕೊಂಬರ್ರಿ, 35ರಿಂದ 40ಕ್ಕೆ ನಿಂತು ಬಿಡ್ತೀವಿ. 17ರಿಂದ 18 ತೆನೆ ಬರ್ತಾವ, ಅಷ್ಟೇ ಬರೋದು. ನಾವು ಇಳುವರಿ ಬರ್ಬೇಕಂತ ಹಾರಾಡ್ತೀವಿ, ಬರಂಗಿಲ್ಲ. ಯಾಕಂದ್ರೆ ನಾವು ಮಾಡೋದ್ರಲ್ಲೇ ಬೇಸಿಕಲ್ಲೇ ತಪ್ಕೊಂಡಿರ್ತೀವಿ. 2ರಿಂದ 3 ಸಸಿ ಹಚ್ಚಬೇಕು. 25ನೇ ದಿವಸಕ್ಕೆ ನಾಟಿ ಆಗಬೇಕು. ಇನ್ನು ಬೆಳೆ ಅಂತದ ಇನ್ನ ತೆಂಡೆ ಮರಿ ಬರಕ್ ಮುಂಚೆನೆ ಹಚ್ಚಬೇಕು. ಯಾಕಂದ್ರೆ ಅದು ಹೋಗಿ ಫೀಲ್ಡ್ ಅಲ್ಲಿ ಹೊಂದ್ಕೋಬೇಕಾದ್ರೆ 1 ವಾರ ಬೇಕು. ನಾವು ಲೇಟ್ ಆಯಸ್ಸು ಮುಗಿದ ಮೇಲೆ ನಾವು ಮಾಡಕ್ ಹೋದ್ರೆ ಆಗೋದಿಲ್ಲ. ಅದಾದ್ಮೇಲೆ 10 ಸಾಲಿಗೆ 1 ಸಾಲು ಪಂಗ್ಲ ಬಿಡ್ರಿ ಅಂತ ಹೇಳ್ತೀವಿ. ಗ್ಯಾಪ್ ಬಿಡ್ರಿ, 10 ಸಾಲಿಗೆ 1 ಸಾಲು. ಎಷ್ಟು ಜನ ಬಿಡ್ತೀವಿ ನಿಮ್ಮಲ್ಲಿ? 10 ಸಾಲಿಗೆ 1 ಸಾಲು ಬಿಡ್ತೀವ? ಖಾಲಿ ಬಿಡ್ತೀವ? ಕಾಲಗಾಯಿ ಮಾಡ್ತೀವ?
2 ಮಾರು, 1 ಮಾರಿಗೆ 1 ವಾರ ಬಿಡೋ ಅಭ್ಯಾಸ ಇತ್ತಂದ್ರೆ ನಿಮ್ಮ ಊರಲ್ಲಿ ಚೆನ್ನಾಗಿದೆ. ಬಟ್ ಸಾಧಾರಣವಾಗಿ ನೋಡ್ರಿ ಎಲ್ಲೂ ಆ ಪದ್ಧತಿ ಬಿಟ್ಕೊಳ್ಳಿಲ್ಲ. ನಿಮ್ಮಲ್ಲಿ ಇತ್ತಂದ್ರೆ ಐತೆ. ಯಾಕೆ ಅದನ್ನ ಬಿಡ್ಬೇಕು? ಕಾಲಿಗೆ ಯಾಕೆ ಬಿಡ್ಬೇಕು? ಸಿಂಪರಣೆ ಮಾಡಕ್ಕ, ಪೈಪ್ ಎಳೆಯಕ್ಕ ಬೇಕಾಗತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ದ್ವಾಮಿ ಏನಾಗತ್ತಲ್ಲ, ದ್ವಾಮಿ ಅಡವಾಗಿದ್ರೆ ಬೇಗ ಬೆಳೀತದೆ. 10 ಇರೋದು 100, 100 ಇರೋದು 1000 ಆಗ್ಬೇಕಾದ್ರೆ ಅಡವಾಗಿರ್ಬೇಕು. ಯಾಕಂದ್ರೆ ನೀವು ನೋಡ್ರಿ ಭತ್ತದ ಗದ್ದ್ಯಾಗ ಮೇಲ್ಗಡೆ ಏನು ಉಷ್ಣಾಂಶ ಇರ್ತದೆ ಗಾಳಿಯಾಗ, ನೀವು ಬಡ್ಡೆ ಹಾಕಿ ನೋಡ್ರಿ ಇನ್ನ 2 ಡಿಗ್ರಿ 1 ಡಿಗ್ರಿ ಜಾಸ್ತಿ ಇರ್ತದೆ ಅಡವಾಗಿದ್ದಾಗ. ಅಂತ ಟೈಮಲ್ಲಿ ಬೇಗ ದ್ವಾಮಿ ಮಲ್ಟಿಪ್ಲೈ ಆಗ್ತಾವ ಅಂತ ಹೇಳ್ತೀವಿ. ಹಾಗಾಗಿ ನಾವು ಅಂಗ್ಲಾಗಿರ್ಬೇಕು, ಮಧ್ಯೆ ಗಾಳಿ ಆಡಂಗಿರ್ಬೇಕು, ಬಿಸಿಲು ಬೀಳಂಗಿರ್ಬೇಕು ಅಂತ ಹೇಳ್ತೀವಿ. ಬಹಳಷ್ಟು ಕಡೆ ಮಾಡಲ್ಲ, ನಿಮ್ಮಲ್ಲಿ ಮಾಡಿದ್ರದು ಶೇಮ್. ಅದಾಯ್ತು. ಅದಾದ್ಮೇಲೆ ಈಗ ಇತ್ತೀಚೆಗೆಲ್ಲ ಹೇಳ್ತೀವಿ, ಮುಂಚೆಲ್ಲ ಪದ್ಧತಿ ಇತ್ತು, ನಿಮ್ಮೂರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ. ಈ ಬದು ಮೇಲೆ ಪುಂಡಿ, ಬೆಂಡಿ, ಅಲಸಂದೆ, ಉದ್ದು, ಹೆಸರು ಹಾಕೋ ಪದ್ಧತಿ ಇತ್ತು. ಇವತ್ತು ಎಲ್ಲೋ ಒಬ್ಬೊಬ್ರು ಹಾಕ್ಬೋದು. ಯಾಕೆ ಹಾಕಲ್ಲ? ಅಲ್ಲೇ ತಪ್ಪು ಮಾಡಿರೋದು ನಾವು. ಅದ್ರ ಮೇಲೆ ಬೆಳೆಯೋ ಹುಳ ಭತ್ತಕ್ಕೆ ಬರಲ್ಲ. ನಾವೇನ್ ಅನ್ಕೊಂಡಿವಿ, ಈ ಹುಳ ಅಲ್ಲೂ ಸೇರ್ಕಂತ ಅಂತ ಹೇಳ್ಕಂತೀವಿ. ಭತ್ತಕ್ಕೆ ಬರೋಂತ ಹುಳ ಬೇರೆ, ಇದ್ರ ಮೇಲೆ ಬರೋಂತ ಹುಳ ಬೇರೆ. ಇದ್ರ ಮೇಲೆ ಬರೋಂತ ಹುಳ ಏನದವಲ್ಲ, ಇವು ಜೇಡ ಇರ್ಬೋದು, ಗುಲ್ಗಂಜಿ ಹುಳ ಇರ್ಬೋದು, ಕೊಡತೆ ಹುಳ ಇರ್ಬೋದು, ಇವೆಲ್ಲ ಇಲ್ಲಿ ಮಲ್ಟಿಪ್ಲೈ ಹಾಕಂತವ. ಅವು ಹೋಗಿ ಭತ್ತದಾಗಿರೋಂತ ಕೀಡಿ, ತತ್ತಿನ, ಮರಿನ ತಿಂತಾ ಇರ್ತಾವ. ನಾವು ರೈತರು ಏನಂತ ಅರ್ಥ ಮಾಡ್ಕೊಂತಾರ, ಇಲ್ಲಿ ಹುಳ ಜಾಸ್ತಿ ಸ್ವಲ್ಪ ಜಗ್ಗಿ ಆಗಿಬಿಟ್ಟು ಇವಾಗ ಭತ್ತ ತಿಂತಾವ ಅಂತ. ಅಲ್ಲ, ಇಲ್ಲಿ ಬೆಳೆಯಂತ ಹುಳ ಹೋಗಿ ಭತ್ತದ ಮೇಲೆ ಇರೋಂತ ಕೀಡಿ, ಮೊಟ್ಟೆ, ತತ್ತಿ ತಿಂತಾ ಇರ್ತಾವ. ನಾವೇನ್ ಮಾಡ್ತೀವಿ, ಆ ಪದ್ಧತಿನೇ ಬಿಟ್ಬಿಟ್ವಿ. ಅದ್ ಹಾಕೋದ್ರಿಂದ ಏನಾಗುತ್ತೆ, ನೀವು ಯಥೇಚ್ಛವಾಗಿ ಎಣ್ಣೆ ಹೊಡಿತಾ ಇರ್ತೀವಿ. ಎಣ್ಣೆಗ ಇದು ಒಳ್ಳೇದು ಇದು ಕೆಟ್ಟದಂತ ಏನಾರ ಗೊತ್ತಾಗ್ತಾವೇನ? ನಮ್ಮ ರೈತನಿಗೆ ಉಪಯೋಗ ಮಾಡೋದನ್ನ ಸಾಯಿ ಹೊಡಿತಾ ಇರ್ತದ. ನಾವು ಆ ಬದು ಮೇಲೆ ಅಂತ ಬೆಳೆ ಬೆಳಿಬೇಕಾದ್ರೆ ಏನಾಗ್ತಿತ್ತು, ಅವು ಹೋಗಲ್ಲಿ ಜೀವ ಉಳಿಸ್ಕೊಂತಿದ್ವು, ಅವು ಮರಿ ಅಲ್ಲಿ ಮಾಡ್ಕೊಂತಿದ್ವು, ಇಲ್ಲಿ ಬಂದು ತತ್ತಿ ಮರಿ ತಿಂತಿದ್ವು. ಈಗ ಯಾವಾಗ ನಾವ್ ಈ ಪದ್ಧತಿ ಬಿಟ್ಟವಲ್ಲ, ಹೊಲದೊಳಗೆ ಯಥೇಚ್ಛವಾಗಿ ಬೆಳೀತು. ಅದು ಯಾವಾಗ ಬಿತ್ತನೆ ಮಾಡ್ಬೇಕು ಅಥವಾ ನಾಟಿ ಯಾವಾಗ ಮಾಡ್ಬೇಕು? ಭತ್ತ ಎಲ್ಲಿ ನಾಟಿ ಮುಗಿಸ್ಬೇಕು? ಈಗ ನಾವೇನ್ ಮಾಡಿವಿ, ನೀರಿನ ಅನುಕೂಲದ ಮೇಲೆ ನಮ್ಮ ಚೇಂಜ್ ಮಾಡ್ಕೊಳಕೊಂತೀವಿ. ನೀರಿನ ಅನುಕೂಲದ ಮೇಲೆ ಅಂತಿಲ್ಲ ಅದು. ನಮ್ಮಲ್ಲಿ ಏನಿದ್ರು ಮುಂಗಾರು ಪ್ರಾರಂಭ ಆಗೋದು ಜೂನ್ಗೆ, ಈಗ ಬಿತ್ತನೆ ಆಗ್ಬೇಕು, ಜುಲೈ 1ನೇ ವಾರದೊಳಗೆ ನಾಟಿ ಮುಗಿಬೇಕು. ನಮ್ಮಲ್ಲಿ ಏನಾಗ್ತದೆ, ಆಗಸ್ಟ್ ತನಕ ಹೋಗ್ತಾ ಇದೆ. ಯಾರು ಜುಲೈ 1ನೇ ವಾರದೊಳಗೆ ಅಥವಾ ಜೂನ್ ಕೊನೆ ವಾರದೊಳಗೆ ಯಾರು ನಾಟಿ ಮಾಡಿರಿ? ಸೋನಾ ಮುಸ್ರಿ ಮಾಡ್ತೀರಿ? ಯಾರ ಬೋರ್ ನೀರ್ ಇಟ್ಕೊಂಡು ಅವ್ರು ನೋಡ್ರಿ. ಈಗ ನೀವೇನ್ ಹಾಪ್ ಅಂತ ಹೇಳಿದ್ರಲ್ಲ, ಜುಲೈಯಲ್ಲಿ ನಾಟಿ ಮಾಡಿದ್ರೆ ಜಾಸ್ತಿ ಬರ್ತಾವ, ಆಗಸ್ಟ್ ಅಲ್ಲಿ ಜಾಸ್ತಿ ಬರ್ತಾವ. ಜುಲೈಯಲ್ಲಿ ಇಳುವರಿ ಬರ್ತದ, ಆಗಸ್ಟ್ ಅಲ್ಲಿ ಹಾಪ್ ಬರ್ತದ. ಇಷ್ಟೇ ವ್ಯತ್ಯಾಸ. ನಮಗೆ ಹೆಂಗ ಒಂದೊಂದು ಟೈಮ್ ಅಂತ ಇರ್ತದ, ಕೀಡಿಗಳಿಗೂ ಒಂದು ಟೈಮ್ ಅಂತ ಇರ್ತದ. ನಾವು ನಮ್ಮ ಅನುಕೂಲಕ್ಕೆ ಭತ್ತ ಬೆಳೆಯಕ್ಕ, ಬೇರೆ ಬೆಳೆ ಬೆಳೆಯಕ್ಕ ನಾವು ಹೊಂಟಿವಿ. ಅವು ನಮಗೆ ಎಗೇನೆಸ್ಟ್ ಬರ್ತಾ ಇದಾವೆ, ಅಷ್ಟೇ ವ್ಯತ್ಯಾಸ. ಸೊ ಸಾಧ್ಯವಾದಷ್ಟು ಜುಲೈ ಅಂತ್ಯದ ಒಳಗೆ ನಾಟಿ ಆದ್ರೆ ಉತ್ತಮ ಆಗುತ್ತೆ. ಅದು ಅವಾಯ್ಡ್ ಆಗುತ್ತೆ. ನಾವೇನ್ ಖರ್ಚು ಮಾಡೋದು ಬೇಕಿಲ್ಲ, ಪ್ರಕೃತಿಯಲ್ಲೇ ಕಂಟ್ರೋಲ್ ಆಗುತ್ತೆ. ಸ್ಕ್ವೇರ್ ಫೀಟ್ ಹಾಕಿದ್ವಿ. ನೀರ್ ಎಷ್ಟು ಕೊಡ್ಬೇಕು ಭತ್ತಕ್ಕೆ? ನೀರ್ ಎಷ್ಟು ಕೊಡ್ಬೇಕು? ಅಲ್ಲ, ಕಂಟಿನ್ಯೂಸ್ ನಮಗೆ ಕೇಳೋರಿಲ್ಲ ಹೇಳೋರಿಲ್ಲ, ಬಿಟ್ಕೊಂಡು ಹೊಂಟಿವಿ. ಅದು ಕರೆಕ್ಟ್ ಆಗಿ ಕೊಡ್ಬೇಕಾಗಿರೋದು ಎಷ್ಟು? ಭತ್ತಕ್ಕೆ ನೀರ್ ಬೇಕು, ಆದ್ರೆ ಮಂಡಿ ಮುಳುಗ ಅಷ್ಟಲ್ಲ. ಭತ್ತಕ್ಕೆ ಬೇಕಾಗಿರೋದು ಅರ್ಧ ಇಂಚ್ ನೀರ್. ಯಾಕೆ ಅರ್ಧ ಇಂಚ್ ಯಾಕೆ ಹೇಳ್ತೀವಿ? ಕಸ ಜಾಸ್ತಿ ಬರ್ತದ ಅಂತ ಹೇಳ್ತೀವಿ. ಕಸ ಬರಬಾರ್ದು ಅಂತಂದ್ರೆ ನೀರ್ ನಿಲ್ಸ್ಬೇಕಂತ. ಆದ್ರೆ ಅದನ್ನ ನಾವ್ ಏನೇನ್ ಮಾಡ್ಕೊಂಡ್ಬಿಟ್ಟಿವಿ, ಮೊದಲನೇ ದಿವಸ ನಾಟಿ ಹಚ್ಚಿದ ದಿವಸ ನೀರ್ ಒಳಗಡೆ ಬಿಟ್ರೆ, ಇನ್ನ ನೀರ್ ತಪ್ಸೋದು ಕೊನೆಗೆ ಗದ್ದೆ ಭತ್ತ ಬಲ್ತ ಮೇಲೆ. ಹೌದಲ್ಲ? ಏನಾಗತ್ತೆ ಅದರಿಂದ? ನೀವು ಕಂಟಿನ್ಯೂಸ್ ಭತ್ತಕ್ಕೆ ನೀರ್ ನಿಲ್ಸೋದ್ರಿಂದ ಏನಾಗತ್ತೆ? ಬಡ್ಡಿ ಕೊಳೆ ಬರ್ತದ, ಬೇರ್ಗಳಿಗೆ ಉಸಿರಾಡಕ್ಕಾಗಲ್ಲ, ಗಾಳಿ ಆಡಕ್ಕಾಗಲ್ಲ, ಬೇರ್ಗಳು ಸಾಯ್ತಾ ಹೋಗ್ತಾವ. ನೀವು ಕಿತ್ತು ನೋಡ್ರಿ, ಅರ್ಧಕ್ಕರ್ಧ ಬೇರ್ಗಳು ಸತ್ತಿರ್ತವೆ. ಬೇರ್ ಸಾಯೋದ್ರಿಂದ ಏನಾಗುತ್ತೆ ಸರ್? ನಮ್ಗೆ ಕೈಯಲ್ಲಿ ನಾವು ತಗೊಂಡು ಹೆಂಗ ಮುದ್ದೆ ಉಣ್ತೀವಿ, ರೊಟ್ಟಿ ಉಣ್ತೀವಿ, ಬೆಳೆಗಳು ಯಾವ್ದ್ರಿಂದ ಉಣ್ತಾವ? ಬೇರ್ ಮುಖಾಂತರ ನೀರೊಳಗಿಂದ ತಳ್ಕೊಂಡು ಹೋಗ್ತದ. ನೀವು ಬೇರನ್ನ ಯಥೇಚ್ಛವಾಗಿ ಕೊಳೆಯಕ್ಕೆ ಬಿಟ್ಬಿಟ್ರೆ ಬೇರ್ ಹೀರ್ಕೊಳಕ್ ಆಗಂಗಿಲ್ಲ. ಯಾವಾಗ ಬೇರು ನೀವು ಹಾಕಿರೋಂತ 2 ಕ್ವಿಂಟಲ್, 3 ಕ್ವಿಂಟಲ್, 4 ಕ್ವಿಂಟಲ್, 5 ಕ್ವಿಂಟಲ್ ಗೊಬ್ಬರ ಹಾಕ್ತಿರಿ, ಅದು ಬೇರಲ್ಲಿ ಮೇಲೆ ಏರ್ಲಿಲ್ಲ ಅಂದ್ರೆ ಗೊಬ್ಬರ ಎಲ್ಲಿ ಉಳ್ಕಂತದ? ನೀವಂತ 4 ಕ್ವಿಂಟಲ್ ತಪ್ಸಂಗಿಲ್ಲ, ಮಣ್ಣಾಗ ಉಳ್ಕಂತ. ಪ್ರಯೋಜನ ಯಾರಿಗಾಯ್ತು? ಲಾಭ ಯಾರಿಗಾಯ್ತು? ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ಒಂದು. ಎರಡನೇದು ಏನಾಗುತ್ತೆ, ನೀವು ಭತ್ತದ ಗದ್ದೆಯಾಗ ನೋಡ್ರಿ, ಅಲ್ಲಲ್ಲಿ ಹಸಿರು ಪಾಚಿ ಬೆಳ್ಕೊಂಡಿರ್ತದೆ. ಈ ಹಸಿರು ಪಾಚಿ ಅನ್ನೋದು ಏನದ, ಮಣ್ಣಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಕಬ್ಬಿಣದ ಅಂಶ ಮೇಲ್ಗಡೆ ಬಂದ್ಬಿಡ್ತದೆ, ನೀರ್ ಮೇಲ್ಗಡೆ ಬಂದು ಪಾಚಿಯಾಗಿ ಬೆಳ್ಕೊಂತದ. ಅದನ್ನ ನಾವು ಕಬ್ಬಿಣದ ವಿಷ ಅಂತ ಕರಿತೀವಿ. ಯಾವಾಗ ಈ ವಿಷ ಜಾಸ್ತಿ ಆಗುತ್ತೆ, ನಿಮ್ಮ ಮಣ್ಣಲ್ಲಿ ಬೆಳೆಗೆ ಬೇಕಾದಂತವು 17 ಪೋಷಕಾಂಶಗಳು ಮಣ್ಣೊಳಗಿರ್ತವೆ. ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಹೇಳ್ತೀವಿ. ಆದ್ರೆ ಮಾಲಿಬ್ಡಿನಮ್, ಜಿಂಕ್, ತವರ ಅಂತೇಳಿ 17 ಪೋಷಕಾಂಶಗಳು ಬೆಳೆಗೆ ಬೇಕೇ ಬೇಕು. ಯಾವಾಗ ಈ ಕಬ್ಬಿಣದ ವಿಷ ಜಾಸ್ತಿ ಆಗುತ್ತೆ, ಹಸಿರು ಪಾಚಿ ಬರುತ್ತೆ,
ಈ ಲಘು ಪೋಷಕಾಂಶಗಳು ಏನಿರ್ತಾವಲ್ಲ ಮಾಲಿಬ್ಡಿನಮ್ ಜಿಂಕ್ ಇವುಗಳನ್ನ ಬೆಳೆ ತೆಗೆಯೋದೇ ಇಲ್ಲ, ಮುಟ್ಟಕ್ಕೆ ಹೋಗಲ್ಲ. ಯಾವಾಗ ಅದನ್ನ ತೆಗೆಯೋದೇ ಇಲ್ಲ, ಬೆಳೆ ಒಳಗೆ ಗುಣಮಟ್ಟದ ಕಾಳು ಬರೋದಿಲ್ಲ, ಕಾಳು ತೂಕ ಬರೋದಿಲ್ಲ. ಕಾಳು ತೂಕ ಬರ್ಬೇಕಂತ ಹೇಳಿದ್ರೆ ಇವೆಲ್ಲ ಬೇಕು. ಭತ್ತ ಬೆಳೀತದ, ಒಳಗಡೆ ಅಕ್ಕಿ ಕಾಳು ಇರ್ತದೆ, ಎಲ್ಲ ಇರ್ತದೆ. ಅದ್ರ ಒಳಗಡೆ ಏನ್ ತುಂಬಿಸ್ಬೇಕಲ್ಲ, ಸೊತ್ತು ತುಂಬಬೇಕಲ್ಲ, ಸೊತ್ತು ತುಂಬಲ್ಲ. ನೋಡ ಕಾಳು ಗಟ್ಟಿಯಾಗಿರ್ತ, ನಂತರ ಒಳಗಡೆ ಈಗ ನಮ್ದು ಹೆಂಗಾಗ್ಯದ ಅಂದ್ರ ನಮ್ಮನ್ನ ತಗೊಂಡೋಗಿ ನೀರು ಬಾವಿಯಾಗ ಅದ್ದಂಗ ಆಗ್ಯದ. ನಮ್ಮನ್ನೇ ತಗೊಂಡೋಗಿ ಜುಟ್ಟು ಹಿಡಿದು ನೀರಲ್ಲಿ ಮುಳುಗಿಸ್ದಂಗ ಆಗ್ಯದ. ನೀರಲ್ಲಿ ಮುಳುಗಿಸಿದ್ರೆ ಏನಾಗುತ್ತೆ? ಭತ್ತದ ಪರಿಸ್ಥಿತಿನ ನಾವ್ ಇವತ್ತು ಅದನ್ನೇ ಮಾಡಿಟ್ಟಿವಿ. ಯಾವಾಗ ಅದಕ್ಕೆ ಹೊಸ ಗಾಳಿ ಸಿಗೋದಿಲ್ಲ, ಮಣ್ಣೊಳಗೆ ಹೊಸ ಗಾಳಿ ಹೋಗಲ್ಲ, ಯಾಕಂದ್ರೆ ಎಲ್ಲ ವಿಷ ಕೂತಿರ್ತದ, ಪಾಚಿ ಬೆಳ್ಕೊಂಡಿರ್ತದ. ನೀರ್ ಒಳಗಡೆಗೆ ಫ್ರೆಶ್ ಏರ್ ಹೋಗೋದೇ ಇಲ್ಲ, ಯಾಕಂದ್ರೆ ಕಂಟಿನ್ಯೂಸ್ ನಿಂತಿರ್ತದ. ನೀವು ಅದೇ ಹಳೆ ನೀರು ತೆಗೆದು ಮೀನ್ ಸಾಕ್ತಿರಿ ಯಾರ? ಮೀನ್ ಸಾಕೋದಿಲ್ಲ. ಮೀನ್ ಸಾಕೋರು ನೋಡ್ರಿ, ನೀರ್ ಒಳಗಡೆ ಒಂದು ಮೋಟರ್ ಇಟ್ಟಿರ್ತಾರ, ಗುರ್ರ ಅಂತ ತಿರುಗಿಸ್ತಾ ಇರ್ತದೆ. ಯಾಕದ ಯಾಕೆ ಮಾಡ್ತಾರ ಅದನ್ನ? ನೀರ್ ಚೇಂಜ್ ಆಗ್ತಿದ್ರೆ ಹೊಸ ಗಾಳಿ ಒಳಗಡೆ ಹೋಗುತ್ತಾ, ಹಳೆ ಗಾಳಿ ಹೊರಗೆ ಹೋಗುತ್ತಾ ಅಂತ. ನೋಡ್ರಿ, ಮೀನ್ ಇರೋದು ನೀರಲ್ಲೇ ಅಲ್ಲ, ಅದಕ್ಕೆ ಯಾಕೆ ಮೋಟರ್ ಇಟ್ಟು ನೀರ್ ತಿರುಗಿಸ್ಬೇಕು? ನಿಂತಲ್ಲೇ ನಿಂತ್ರೆ ಗಾಳಿ ಚಲನೆ ಆಗಲ್ಲ ಅಂತ. ನಾವು ಭತ್ತಕ್ಕ ನಿಂತಲ್ಲೇ ನಿಲ್ಸಿದ್ರೆ ಮೂವ್ಮೆಂಟ್ ಆಗಲ್ಲ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ನೀವು ಕಂಟಿನ್ಯೂಸ್ ಆಗಿ ರೊಟೇಷನ್ ಅಲ್ಲಿ ಇಡಬೇಕು. ಆ ರೊಟೇಷನ್ ಅಲ್ಲಿ ಇಡ್ಬೇಕಂತ ಹೇಳಿದ್ರೆ 10 ದಿವ್ಸಕ್ಕೆ ಒಂದ್ಸಲ ನೀರ್ ತೆಗಿಬೇಕು, 1 ದಿವಸ ಗದ್ದೆ ಆರಿಸ್ಬೇಕು, ಮತ್ತೆ ಹೊಸ ನೀರ್ ಕೊಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಬೆಳೆ ಚೆನ್ನಾಗಿ ಬರ್ತದೆ, ಬೇರ್ ಗಟ್ಟಿಯಾಗಿರ್ತಾವ. ನಾವ್ ಯಾವಾಗ ಅದನ್ನ ಮಾಡೋದಿಲ್ಲ, ನಮ್ಮಲ್ಲಿ ಇವೆಲ್ಲ ಸಮಸ್ಯೆಗಳು ಬರ್ತಾ ಹೋಗ್ತಾವ. ನೀವು ಲೆಕ್ಕ ಹಾಕಂತ ಹೋಗ್ರಿ, ಹೆಂಗೆ ಒಂದಕ್ಕೊಂದಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಗೊಬ್ಬರಕ್ಕೆ ವಿಷಯಕ್ಕೆ ಬರ್ರಿ. ಗೊಬ್ಬರ ಎಷ್ಟು ಹಾಕಬೇಕು, ಎಷ್ಟು ಕ್ವಿಂಟಾಲ್ ಹಾಕಬೇಕು? ಎಷ್ಟು ಕ್ವಿಂಟಾಲ್ ಹಾಕ್ಬೇಕಂತ ತಕ್ಷಣ ಅದು ಸ್ಟ್ಯಾಂಡರ್ಡ್ ಅಲ್ಲ. ಈಗ ನಿಮ್ಗೆಲ್ಲ ಕುಂದ್ರಿಸಿ ಎಷ್ಟು ಇಡ್ಲಿ ತಿಂತೀರಪ್ಪ ಅಂದ್ರೆ ಏನ್ ಹೇಳ್ತೀರಿ? ಎಷ್ಟು ಇಡ್ಲಿ ತಿಂತೀರಿ? ಒಬ್ಬೊಬ್ರನ್ನು ಕೇಳಿದ್ರೆ ಎಲ್ಲರೂ 10 ಕೈ ಎತ್ತೀರ, 5 ಕೈ ಎತ್ತೀರಿ ಎಲ್ಲರೂ. ಒಬ್ರು 2 ಅಂತನ, ಒಬ್ಬ 3 ಅಂತನ, ಒಬ್ಬ 5 ಅಂತನ, ಒಬ್ಬ 8 ಅಂತನ, ಒಬ್ಬ 10 ಅಂತನ. ಎದಕ್ಕಂಗ ಚೇಂಜ್ ಆಗತ್ತೆ? ಅವ್ರವ್ರ ಕೆಪಾಸಿಟಿ ಮೇಲೆ. ಹಂಗೆ ಮಣ್ಣು ಅಷ್ಟೇ. ಯಾವನ 4 ಕ್ವಿಂಟಲ್ ಹಾಕಿ ನಾವು ಊರವರೆಲ್ಲ 4 ಕ್ವಿಂಟಲ್ ಹಾಕ್ಬೇಕಂತಲ್ಲ. ನಿನ್ನ ಹೊಲದ ಕೆಪಾಸಿಟಿ ಎಷ್ಟದ ಅದಕ್ಕೆ ತಕ್ಕಂಗೆ ನಾವು ಗೊಬ್ಬರ ಹಾಕ್ಬೇಕು. ನಮ್ ಕತೆ ಏನಾಗ್ಯದ ಅಂತಂದ್ರೆ, ಅವ 4 ಹಾಕ್ಯಾನ ನಾನೇನ್ ಕಮ್ಮಿ ಅದೇನ್ರಿ, ಇವ 5 ಹಾಕ್ಯಾನ ನಾನೇನ್ ಕಮ್ಮಿ, ಹಾಕ ಹಂಗಲ್ಲ. ಪ್ರತಿಯೊಂದು ಮಣ್ಣಿಗೂ ವ್ಯತ್ಯಾಸ ಆಗತ್ತೆ. ನಮ್ಮ ಮಣ್ಣಿನ ಕೆಪಾಸಿಟಿ ಎಷ್ಟದ ಅಂತ ತಿಳ್ಕೊಬೇಕಾರೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡ್ಸಂದ ತಕ್ಷಣ ಏನೋ ದೊಡ್ಡ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸ್ದಂಗ ಆಗ್ಯದ ನಮಗ, ಹೌದಲ್ರಿ? ಎಷ್ಟ್ ಜನ ಮಾಡ್ಸಿದೀವಿ ಮಣ್ಣು ಪರೀಕ್ಷೆನ? ಯಾರು ಮಾಡಿಲ್ಲ. ಮಣ್ಣು ಪರೀಕ್ಷೆ ಮಾಡಿಸೋದು ಕನಿಷ್ಠ 3 ವರ್ಷಕ್ಕೆ ಒಂದ್ಸಲಿ ಮಾಡಿಸ್ರಿ ಅಂತ ಹೇಳ್ತೀವಿ ನಾವು. ಕನಿಷ್ಠ 3, ಪ್ರತಿ ವರ್ಷ ಮಾಡಿಸ್ರಿ ಅಂತ ಹೇಳಲ್ಲ, 3 ವರ್ಷಕ್ಕೆ ಒಂದ್ಸಲಿ. ಅದು ನಿಮ್ಮ ಕೃಷಿ ಇಲಾಖೆಯಲ್ಲಾದ್ರೆ ಫ್ರೀಯಾಗೆ ಮಾಡ್ಕೊಡ್ತಾರೆ. ನಮ್ಮಲ್ಲಿ ಯೂನಿವರ್ಸಿಟಿಯಾಗ ತಗೊಂಡ್ಬಂದ್ರಿ ಅಥವಾ ಲ್ಯಾಬಲ್ಲಿ ತಗೊಂಡ್ಬಂದ್ರೆ ಅಂದ್ರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫ್ರೀ ಆಗಾದ್ರೂ ಮಾಡಿಸ್ರಿ. ಇಲ್ಲ ಸರ್ ನಮಗೆ ಗ್ಯಾರಂಟಿ ಇರೋದು ಬೇಗ ಬೇಕು, ಲೇಟ್ ಆಗಬಾರ್ದು ಅಂತಿದ್ರೆ ನಮ್ಮಲ್ಲಿ ಯೂನಿವರ್ಸಿಟಿ KVK ಒಳಗೆ ನಿಮಗೆ ಟೆಸ್ಟ್ ಮಾಡಿ ಕೊಡ್ತಾರೆ, 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಒಂದ್ಸಲಿ ಚಾರ್ಜ್ ಮಾಡಿಸಿದ್ರೆ 3 ವರ್ಷ ಮಾಡ್ಸಂಗಿಲ್ಲ ಪರೀಕ್ಷೆನ. ಯಾತಕ್ಕೆ ಮಾಡಿಸ್ಬೇಕಂದ್ರೆ ನಿಮ್ಮ ಮಣ್ಣಲ್ಲಿ ಏನದೆ ಏನಿಲ್ಲ ಅಂತ ತಿಳ್ಕೊಳಿಕ್ಕೋಸ್ಕರ ಮಾಡಿಸ್ಬೇಕು. ಏನಾಗುತ್ತೆ, ನಿಮ್ಗೆ 200 ರೂಪಾಯಿ ದೊಡ್ಡ ಲೆಕ್ಕ ಅನ್ಸುತ್ತೆ ಖರ್ಚು ಮಾಡ್ಬೇಕಾದ್ರೆ. ರೊಕ್ಕದೇನಿಲ್ಲ ಅಂದ್ರೆ ಬಹಳ ಸಂತೋಷ, ಇಲ್ಲ ಅಂದ್ರೆ 200 ರೂಪಾಯಿ ಹೋಗುತ್ತೆ ಅಂತ ಅನ್ಕೊಂತೀವಿ. ಆದ್ರೆ ನಿಮ್ಮ ಮಣ್ಣಲ್ಲಿ ಒಂದು 50 kg ಸಾರಜನಕ ನಿಮ್ಮ ಮಣ್ಣಲ್ಲೇ ಸ್ಟಾಕ್ ಇದೆ ಅಂತ ಹೇಳಿದ್ರೆ ನೀವು ಒಂದು ಅರ್ಧ ಬ್ಯಾಗ್ ಯೂರಿಯಾ ಕಡಿಮೆ ಮಾಡ್ಬೋದು, ಅರ್ಧ ಬ್ಯಾಗ್ DAP ಕಡಿಮೆ ಮಾಡ್ಬೋದು. ಇವತ್ತು ಅರ್ಧ ಬ್ಯಾಗ್ DAP ಕಡಿಮೆ ಮಾಡಿದ್ರೆ ಎಷ್ಟು ರೊಕ್ಕ ಉಳಿತದ? ಎಷ್ಟು ಉಳಿತದ? 700 ರೂಪಾಯಿ ಉಳಿಲಿ. ನಿಮ್ ಖರ್ಚು ಬರೋದು 200 ರೂಪಾಯಿ, 500 ರೂಪಾಯಿ ಗೊಬ್ಬರ ಉಳಿಸ್ತೀರಪ್ಪ, ರೊಕ್ಕ ಉಳಿಸ್ತಾರೆ ಜೋಬಾಗ. ಅದು 1 ವರ್ಷ ಅಲ್ಲ, 3 ವರ್ಷ. 3 ವರ್ಷಕ್ಕೆ 7 3 21 ಆಯ್ತು, ನೀವು ಖರ್ಚು ಮಾಡೋದು 200 ರೂಪಾಯಿ. ಆದ್ರೆ ನಾವು ರೈತರು ಅದನ್ನ ಕೇರೆ ಮಾಡಂಗಿಲ್ಲ. ತಗಲ್ಲ, ಹೋಗು ಒತ್ತಿಗೆಂಬ ಹಾಕ. ಸೊ ಇದನ್ನ ಚೇಂಜ್ ಮಾಡ್ಕೊಳ್ರಿ. ಕನಿಷ್ಠ 3 ವರ್ಷಕ್ಕೆ ಒಂದ್ಸಲಿ ಆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಭತ್ತ ಮಾಡ್ತೀವಿ, ನಿಮ್ದಂತೂ ಭತ್ತ ಬಿಟ್ಟು ಬೇರೆ ಇಲ್ಲ. ಭತ್ತದಲ್ಲಿ ಬೇರೆ ಎಷ್ಟು ಆಳ ಹೋಗುತ್ತೆ? ಎಷ್ಟು ಅಡಿ ಆಳಕ್ಕೆ ಹೋಗುತ್ತೆ ಬೇರೆ? ಬಾಳ ಅಂದ್ರೆ 6 ಇಂಚ್, ಬಾಳ ಅಂದ್ರೆ 6 ಇಂಚ್, ಅರ್ಧ ಅಡಿ. ನಿಮ್ಗೆ 1 ಎಕರೆ ಒಳಗೆ 8 ರಿಂದ 10 ಅಥವಾ ನಿಮ್ಮ ಹೊಲ ಎಷ್ಟದ ನೋಡ್ಕೊಳ್ರಿ, ಎಷ್ಟ್ ತರ ಮಣ್ಣದ ಅಂತ ನೋಡ್ಕೊಳ್ರಿ. ಒಂದೇ ಮಣ್ಣು ಇರ್ತದೆ. ಸಾಧಾರಣ ಭತ್ತದ ಗದ್ದೆ ಅಂದ್ರೆ ಎಲ್ಲ ಒಂದೇ ತರ ಇರ್ತಾವ, ಬೇರೆ ಬೇರೆ ಏನ್ ಬರೋದಿಲ್ಲ. ನಿಮ್ಮ ಮಣ್ಣಲ್ಲಿ ಒಂದು 7-8 ಕಡೆ, ಒಂದು ಹೊಲದಾಗ ಅಡ್ಡಾಡ್ಕಂತ ಹೋಗ್ಬೇಕಾರೆ ಒಂದು 7-8 ಕಡೆ ಮಣ್ಣು ತೆಗಿಬೇಕು. ಒಂದೇ ಕಡೆ ಅಲ್ಲ, ಇಲ್ಲೊಂದು ಅಲ್ಲೊಂದು ಹೊಲ ಎಲ್ಲ ಕವರ್ ಆಗಂಗ ಒಂದು 7-8 ಜಾಗದಲ್ಲಿ ತೆಗಿಬೇಕು. ತೆಗಿಬೇಕಾದ್ರೆ ಏನ್ ಮಾಡ್ಬೇಕು, ಮೇಲಿರೋ ಕಸ ಎಲ್ಲ ತೆಗೆದ್ಬಿಡ್ರಿ. ಮೇಲ್ಗಡೆ ಕಸ, ಕಡ್ಡಿ, ಕಲ್ಲು, ಗಾಜು, ಪ್ಲಾಸ್ಟಿಕ್ ಏನಿರ್ತದೆ ತೆಗಿ. ಸಲಿಕೆ ತಗೊಂಡು ಮಣ್ಣನ್ನ ಹಿಂಗ್ ಕೊಚ್ಚ್ರಿ, ಈ ಶೇಪಲ್ಲಿ ಕೊಚ್ಚ್ರಿ. ಈ ಕಡೆ ಒಂದ್ಸಲಿ ಕೊಚ್ಚ್ರಿ, ಹಿಂಗಾಗತ್ತಾ? ಮೇಲಿಂದ ಕೆಳಗಡೆ ತನಕ ಒಂದು ಪದರ ಮಣ್ಣು ತೆಗಿಬೇಕು. ಈ ಕಡೆ ಪುನಃ ಈ ಕಡೆ ಒಂದು ಮೇಲಿಂದ ಕೆಳಗಡೆ ತನಕ ಒಂದು ಪದರ ತೆಗಿ. ಸುಮಾರು ಎಷ್ಟು ತೆಗಿಬೇಕು? ಒಂದು ಜಾಗದಾಗ ಒಂದು ಅರ್ಧ kg ಅಷ್ಟು ಮಣ್ಣು ತೆಗಿ. 7-8 ಕಡೆ ತೆಗೆದ್ರೆ ಎಷ್ಟಾಯ್ತು? 4-5 kg ಮಣ್ಣು ಆಯ್ತು. ಓಷ್ಟ್ನು ಗುಡ್ಡೆ ಮಾಡ್ಕೊಂಡು ತಗೊಂಬರ್ರಿ. ಹಿಂಗೊಂದು ಬರ್ಕ ಹಾಸ್ರಿ, ಕೆಳಗಡೆ ಸುರ್ರಿ, ಚೆನ್ನಾಗಿ ಕಲಸ್ರಿ. ಅದ್ರಾಗ ಮತ್ತೆ ಕಲ್ಲು ಪಲ್ಲು ಏನಾರು ಇತ್ತು, ಗಾಜು ಗಿದ್ದಿತ್ತು ತೆಗೆದು ಹೋಗಿರಿ. ಚೆನ್ನಾಗಿ ಕಲಸ್ಬಿಟ್ಟು ರೌಂಡಿಗೆ ಹರಡ್ಬೇಕು. ರೌಂಡಾಗಿ ಹರಡ್ರಿ. ಹರಡಿದ ಮೇಲೆ ಒಂದು ಪ್ಲಸ್, ಒಂದು ಮಾರ್ಕ್ ಹಾಕ್ರಿ, ಪ್ಲಸ್ ಅಂತ ಹಾಕಿ. ಈ ಕಡೆ ಕಳೆದು ಬಿಡ್ರಿ. ಇವೆರಡು ಉಳಿತಾ? ಮತ್ತೆ ಚೆನ್ನಾಗಿ ಕಲಸ್ರಿ, ಇದನ್ನ ಮಿಕ್ಸ್ ಮಾಡ್ರಿ.
ಮತ್ತೆ ಹರಡ್ರಿ, ಮತ್ತೊಂದು ಪ್ಲಸ್ ಹಾಕ್ರಿ. ಮೊದಲು ಇವೆರಡು ಕಳೆದಿದ್ರಿಲ್ಲ, ಈಗ ಇವೆರಡು ಕಳೀರಿ. ಎಲ್ಲಿ ತನಕ ಕಳ್ಕೊಂತ ಹೋಗ್ಬೇಕು? ಹಿಂಗೆ ಆ ಕಡೆ ಒಂದು ಈ ಕಡೆ ಒಂದು ಅರ್ಧ ಕೆಜಿ ಮಣ್ಣು ಉಳಿಯೋಷ್ಟು ಕಳಿಬೇಕು. ಆ ಅರ್ಧ ಕೆಜಿ ಮಣ್ಣನ್ನ ಒಂದು ಬಟ್ಟೆ ಚೀಲದಾಗ ಪ್ಲಾಸ್ಟಿಕ್ ಚೀಲದಾಗ ಹಾಕಿ, ನೀರ್ ಇರಬಾರ್ದು, ತ್ಯಾವ ಇರಬಾರ್ದು, ಮುಟ್ಟಿದ್ರೆ ಕೈಗೆ ನೀರು ಹತ್ತಬಾರ್ದು. ಆ ತರ ನೆರಳಲ್ಲಿ ಒಣಗಿಸಿ ಲ್ಯಾಬಿಗೆ ತಗೊಂಡ್ ಕೊಡ್ರಿ. ನಿಮ್ಮ ಹೆಸರು, ಸರ್ವೆ ನಂಬರು, ಹಿಂದ್ಲು ಪೀಕು ಮುಂದ್ಲು ಪೀಕು ಬರೆದು ಕೊಟ್ರೆ ಮಣ್ಣಾಗ ಏನೈತೆ ಅಂತೇಳಿ ಟೆಸ್ಟ್ ಮಾಡಿ ಕೊಡ್ತಾರೆ. ಅದೇ ತರ ಬೋರ್ವೆಲ್ ನೀರ್ ಏನಾರು ಇತ್ತಂತಂದ್ರೆ ಅದನ್ನು ಟೆಸ್ಟ್ ಮಾಡ್ತಾರೆ. 100 ರೂಪಾಯಿ ಚಾರ್ಜ್ ನಮ್ಮಲ್ಲಿ. ಅವ್ರು ಬೋರ್ವೆಲ್ ನೀರು ತೆಗಿಬೇಕಂದ್ರೆ ಏನ್ ಮಾಡ್ಬೇಕು? ಒಂದು 10 ನಿಮಿಷ ಬೋರ್ ರನ್ ಮಾಡ್ರಿ. ಬೋರ್ ರನ್ ಮಾಡಿದ ತಕ್ಷಣ ನೀರ್ ಬಂದ ತಕ್ಷಣ ಹಿಡಿಬೇಡ್ರಿ. ಒಂದು 10 ನಿಮಿಷ ನೀರು ಹೋಗ್ಲಿ. ಆಮೇಲೆ ಒಂದು ಬಾಟ್ಲ್ ತಗೊಂಡು ಆ ಬಾಟ್ಲ್ ಚೆನ್ನಾಗಿ ಅದರಲ್ಲೇ ನೀರಲ್ಲಿ ಚೆನ್ನಾಗಿ ತೊಳಿರಿ. ತೊಳೆದ ಮೇಲೆ ಒಂದು ಬಾಟ್ಲ್ ನೀರು ತಗೊಂಡು ಅವತ್ತೇ ಲ್ಯಾಬಿಗೆ ಕೊಡ್ಬೇಕು. ಮಣ್ಣಾದ್ರೆ ಒಂದು ವಾರ ಇಟ್ಕೊಂಡು ಕೊಟ್ಟರು ನಡೀತದೆ. ನೀರನ್ನು ಮಾತ್ರ ಅವತ್ತೇ ಟೆಸ್ಟ್ ಮಾಡಿಸ್ಬೇಕು. ಅವತ್ತು ಹಿಡಿದ್ರೆ ಅವತ್ತೇ ಫ್ರೆಶ್ ಆಗಿ ತಂದು ಕೊಡ್ಬೇಕು. ಮಣ್ಣು ಅವತ್ತೇ ಕೊಡ್ಬೋದು, ತ್ಯಾವ ಇರ್ಲಿಲ್ಲ ಅಂದ್ರೆ. ತ್ಯಾವ ಇತ್ತಂದ್ರೆ ಒಂದು ವಾರ ನೆರಳಾಗಿ ಒಣಗಿಸಿ, ಬಿಸಿಲಲ್ಲ ಮತ್ತೆ ನೆರಳಾಗಿ ಒಣಗಿಸಿ ತಗೊಂಡ್ಬರ್ಬೇಕು. ಒಣಗಿಸ್ಬೇಕಾದ್ರೆ ಗೊಬ್ಬರ ಚೀಲಕ್ಕೆ ಹಾಕಿದೆ, ಗೊಬ್ಬರ ಚೀಲದ ಮೇಲೆ ಹಾಕಿ ಒಣಗಿಸ್ಬೇಡ್ರಿ. ಯಾಕಂದ್ರೆ ಅದ್ರಲ್ಲಿರೋ ಗೊಬ್ಬರ ಎಲ್ಲ ಅದಕ್ಕೆ ಕತ್ಕೊಂತದ. ಅಥವಾ ಬೇರೆ ಗೊಬ್ಬರ ಹಾಕಿರೋ ಪುಟ್ಟಿ ಅದ್ರಾಗ ಒಣಗಿಸೋದು, ಅದ್ರಾಗ ತೆಗೆಯೋದು ಮಾಡ್ಬೇಡ್ರಿ. ಯಾವುದು ಗೊಬ್ಬರ ಸೋಂಕಿಲ್ಲದಂಗೆ ತೆಗಿಬೇಕು ಅಂತವನ್ನ ಮಾಡ್ಕೊಂಬರ್ರಿ. ಇದೆಲ್ಲ ಆದ್ಮೇಲೆ ಔಷಧಿ ಹೊಡಿಯಕ್ ಬರ್ತೀರಿ. ಔಷಧಿ ಹೊಡಿಯಕ್ ಶುರು ಆಗುತ್ತೆ. ನಮ್ಮ ಭತ್ತದವ್ರದಂತೂ ಕೇಳಂಗೆ ಇಲ್ಲ. ಖುಷಿ ಮೇಲೆ ಹೆಂಗ್ ಹೊಡಿತೀರಿ ಔಷಧಿನ? ಸೆಲೆಕ್ಷನ್ ಹೆಂಗ್ ಮಾಡ್ತೀರಿ? ಔಷಧಿ ಇದೇ ಹೊಡಿಬೇಕಂತ ಹೊಡಿಯೋದು. ಅಂಗಡಿಯವ್ರ ಹತ್ರ ಹೋಗೋದು, ಅವ್ರೊಂದ್ 3-4 ಎತ್ ಕೊಡ್ತಾರೆ. ಅಂಗಡಿಯವ್ರು ಕೊಡೋದು ಬಹಳ ಸ್ಟೈಲ್ ಇರ್ತದ. ಈ ಕಡೆಯಿಂದ ಒಂದು ತೆಗಿತಾನೆ, ಈ ಕಡೆ ಒಂದು, ಹಿಂದೊಂದು ಮುಂದೊಂದು, 3-4 ಅಂಗಡಿ ಹತ್ತಾನ ಅಂಗಡಿಯವ್ರಲ್ಲ. ಹೌದಲ್ಲ? ತೆಗಿಯೋದು ಹಂಗೆಲ್ಲ ಕಾವಡಿ ಬಿಡೋದದ. ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರದೊಂದು, ದಕ್ಷಿಣದೊಂದು ತೆಗಿಯೋದದ. ತಗೊಂಡೋಗಿ ಕಲ್ಸಪ್ಪ ಅನ್ನೋದದ. ಏನಾಗುತ್ತೆ ಕಲ್ಸುವಾಗ ಬಹಳ ಎಚ್ಚರಿಕೆಯಾಗಿ ನಾವು ಔಷಧಿ ಹೊಡಿಬೇಕಾದ್ರೆ ನಾವೇನ್ ಅನ್ಕೊಂಡಿರ್ತೀವಿ, ಬೆಳೆಯನ್ನು ನಮ್ಮನ್ನ ಏನ್ ಕೇಳಂಗಿಲ್ಲ ಅಂತೇಳಿ ಹೆಂಗ್ ಬೇಕಂಗ್ ಕಲ್ಸಕತ್ತೀವಿ. ಈಗ ನೀವೇ ಇಷ್ಟು ಜನ ಯೋಚನೆ ಮಾಡ್ರಿ. ಈಗ ನಿಮ್ಮ ಅಕ್ಕಪಕ್ಕ ಕುಂತಿರಲ್ಲ, ಮನಸ್ಸಿಗೆ ಬಂದಂಗ್ ಬಂದ್ ಕುಂತೀರ, ನಿಮ್ಗೆ ಬೇಕಾದವ್ರ ಮಗ್ಲ ಬಂದ್ ಕುಂತೀರ? ಹೆಂಗ್ ಬೇಕಂಗ್ ಕುಂತೀರ? ಇಲ್ಲ, ನಮಗ್ ಒಗ್ಗವ್ರ ಮಕ್ಳಿಗೆ ಕುಂತಿರ್ತೀವಿ. ಹುಡ್ಕೊಂಬಂದಾರ ಅತನ ಮಗ್ಲಾಗ ಸೇರ್ಕೊಂಡಿರ್ತೀವಿ. ಯಾಕೆ ಹಂಗ್ ಕುತ್ಕೊಂತೀವಿ? ನಾವು ಕುಂದ್ರದ 10 ನಿಮಿಷ ಆಗ್ಲಿ, ಅರ್ಧ ತಾಸ ಆಗ್ಲಿ, ನಮಗ್ ಬೇಕಾದವ್ರ ಪಕ್ಕನೆ ಯಾಕೆ ಕುತ್ಕೊಂತೀವಿ? ನಮ್ಗೆ ಆತಗ ನೆಮ್ಮದಿ ಇರ್ತದ. ಪಕ್ಕದಾಗ ಕುಂತ್ರ ಒಂದ್ ಸ್ವಲ್ಪ ಕೇಳ್ತೀವಂತ. ಬೇರೆ ಬೇರೆ ಕುಂತ್ರ ಏನಾಗತ್ತ? ಮನಸ್ಸು ಎಲ್ಲೋ ಓಡ್ತಾ ಇರ್ತದ. ಹೌದಲ್ಲ? ಔಷಧಿ ಆಗೋ ಹಂಗ ಒಂದಕ್ಕೆ ನಾವು ಹೊಂದಾಣಿಕೆ ಅಂತ ಹೇಳ್ತೀವಿ. ಒಂದೊಂದು ಕಲಿತಾವ, ಒಂದೊಂದು ಕಲಿಯಲ್ಲ. ನೀವು ಚೆನ್ನಾಗಿ ಗೊತ್ತದ. ನೀವು ಎಣ್ಣೆ ಕಲಸಿದಾಗ ಏನಾಗತ್ತೆ? ಮೊಸರು ಹೆಪ್ಪು ಹೊಡೆಯೋದು, ಗಾಣಿ ಕಟ್ಟೋದು, ಮೇಲ್ಗಡೆ ಗಟ್ಟಿ ಕೆಳಗಡೆ ತಿಳಿ ಆಗೋದು, ಇಲ್ಲ ಕೆಳಗಡೆ ಗಟ್ಟಿ ಮೇಲ್ಗಡೆ ತಿಳಿ ಆಗೋದು, ದಿಂಡು ದಿರುಳು ಇವೆಲ್ಲ ನೋಡ್ತಾ ಇರ್ತೀವಿ. ಯಾಕೆ ಹಂಗಾಗತ್ತೆ? ಔಷಧಿಗಳು, ಎಣ್ಣೆಗಳು ಒಂದಕ್ಕೊಂದಕ್ಕೆ ಕಲಿಯಲ್ಲ. ಯಾವಾಗ ಕಲಿಯಲ್ಲ, ಕೆಲಸ ಮಾಡ್ಲಂತೇಳಿ ನಾವು ಹೊಲಕ್ಕೆ ಕೊಡ್ದಿರ್ತೀವಿ. ಅವು ಕೆಲಸ ಮಾಡ್ತಾವ, ಇಲ್ಲ ಕೆಲಸ ಮಾಡಲ್ಲ. ಕೆಲಸ ಮಾಡ್ಲಿಲ್ಲ, ನೀವು ಹೊಡೆದ ಎಣ್ಣೆ ವೇಸ್ಟ್, ನೀವು ಕೊಟ್ಟಂತ ಎಣ್ಣೆ ಎಲ್ಲ ವೇಸ್ಟ್. ಕೆಲಸ ಮಾಡ್ತಾವಲ್ಲ, ಕೆಲಸ ಸರಿಯಾಗಿ ಮಾಡಲ್ಲ. ನೀವು ಯಾವಾಗ ಹೊಂದಾಣಿಕೆ ಇಲ್ದೇ ಇರೋದು ಕೊಟ್ಟಿರ್ತೀರಿ, ಕೆಲಸ ಸರಿಯಾಗಿ ಮಾಡಲ್ಲ. ಏನ್ ಮಾಡ್ತಾವ ಅವು? ದ್ವಾಮಿ ಸಾಯಿಸಂತ ನಾವ್ ಎಣ್ಣೆ ಹೊಡೆದಿರ್ತೀವಿ, ಓ ಕೀಡಿ ಸಾಯಿಸ್ತಾವ. ಅರ್ಥ ಆಯ್ತಾ? ಇಲ್ಲ 2 ಎಣ್ಣೆ ಕಲ್ಸಿರ್ತೀವಿ, ಅದು ಹೋಗಿ ಸಾಯಿಸ್ತದ ಅಂತ ಇದು ತೆಪ್ಪಗಿರ್ತದ. ಇಲ್ಲ ಇದು ಹೋಗಿ ಕೆಲಸ ಮಾಡ್ತದ ಅಂತ ಅದು ತೆಪ್ಪಗಾಗ್ತದ. ಇಲ್ಲ 2 ಗುದ್ದಾಡ್ಕೊಂತವ, ನೀ ಮಾಡ ಅಂತೇಳಿ ಮನ್ಯಾಗ ಸೊಸೆಯಾರು ಗುದ್ದಾಡ್ತಾರಲ್ಲ, ಆಕಿ ಮಾಡ್ಲಂತ ಈಕಿ ಮಾಡ್ಲಂತ ಆಕಿ, ಇಬ್ರು ಸುಮ್ ಕುಂತ್ಕಂತಾರಲ್ಲ, ಹಂಗ 2 ಸೇರಿ ಕೆಲಸ ಮಾಡಂಗಿಲ್ಲ. ಇಲ್ಲ ಗಣಪತಿ ಮಾಡಂದ್ರೆ ಅವ್ರ ಅಪ್ಪನ್ ಮಾಡ್ತಾವ. ಹಂಗೆಲ್ಲ ಆಗಿ ನಷ್ಟ ಆಗೋದು ರೈತನಿಗೆ. ಕೆಲವು ಸಲ ಏನಾಗುತ್ತೆ, ಇಂಥ ನಷ್ಟಗಳು ಆ ಬೆಳೆ ಮೇಲೆ ಆಗ್ತಾವ, ಭತ್ತದ ಬೆಳೆ ಮೇಲೆ ಆಗ್ತವೆ. ನಮಗೆ ಕೊನೆ ತನಕ ಏನ್ ಮಾಡ್ಯಾವ ಇವು ಎಡವಟ್ಟು ಅಂತ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗ್ತವ? ಭತ್ತ ರಭಸವಾಗಿ ಬಹಳ ಚೆನ್ನಾಗಿ ಬೆಳೆದಿರ್ತದೆ, ತೆನೆ ಇಷ್ಟೇ ಉದ್ದ ಬಂದಿರ್ತದೆ, ತೆನೆ ಒಳಗೆ ಕಾಳೆ ಇರಂಗಿಲ್ಲ, ಕಾಳಿದ್ರೆ ಒಳಗಡೆ ತೂಕ ಇರಂಗಿಲ್ಲ. ಇಂಥದೆಲ್ಲ ಆಗೋದು ಯಾವಾಗ ಈ ಎಣ್ಣೆ ಎಫೆಕ್ಟ್ ಆಗುತ್ತೆ ಅವಾಗ. ಸೊ ಇಂತಹ ಪದ್ಧತಿಗಳನ್ನ, ಪರಿಸ್ಥಿತಿಗಳನ್ನ ನಾವು ಅವಾಯ್ಡ್ ಮಾಡ್ಕೋಬೇಕಾದ್ರೆ ಯಾವ್ದು ಹೊಂದಾಣಿಕೆ ಆಗುತ್ತಾ, ಯಾವ್ದು ಆಗಲ್ಲ ಅನ್ನೋದು ರೈತ ತಿಳ್ಕೊಬೇಕು. ಸರ್, ಇದನ್ನ ತಿಳ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಅಂಗಡಿಯವರು ಇದ್ರೆ ಲೇಬಲ್ ಒಳಗೆ ಕ್ಲಿಯರ್ ಆಗಿ ಕೊಟ್ಟಿರ್ತಾನೆ. ಯಾವುದೇ ಒಂದು ಕೀಟನಾಶಕದ ಲೇಬಲ್ ಇರ್ತದ ಚೀಟಿ, ಆ ಎಚ್ಚರಿಕೆ ಚೀಟಿ ಒಳಗೆ ಯಾವ್ದಕ್ಕೆ ಕಲಿತದ, ಯಾವ್ದಕ್ಕೆ ಕಲಿಯಲ್ಲ ಅಂತ ಕೊಟ್ಟಿರ್ತಾನೆ. ಈಗ ನಾವು ಭತ್ತದಲ್ಲೇ ತಗೊಂಡ್ರೆ, ಈಗ BLB ಬರ್ತದ ಅಂತ ಹೇಳಿದ್ರು, ದುಂಡಾಣ್ ರೋಗ ಬರ್ತದ ಭತ್ತದೊಳಗೆ. ನಿಮ್ಗೆಲ್ಲ ಒಣಗದಂಗ ಆಗುತ್ತಲ್ಲ, ಗರಿ ಸುಟ್ಟಂಗ ಆಗುತ್ತಲ್ಲ, ದುಂಡಾಣ್ ರೋಗ. ದುಂಡಾಣ್ ರೋಗಕ್ಕೆ ನಾವು ಬ್ಯಾಕ್ಟೀರಿಯಾ ನಾಶಕ ಅಂತ ಹೊಡಿತೀವಿ, ಅಥವಾ ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ ಕೊಡ್ತೀವಿ. 5 ml ಅದು. ಆ 5 ml ಇನ್ನೊಂದು ಏನಾರ ಅರ್ಧ ml ಬೇರೆ ಕೆಮಿಕಲ್ ಹಾಕಿದ್ರೆ ಕೆಲಸನೇ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಅದೇ ನೀವು ಕರೆಕ್ಟ್ ಆಗಿ 5 ml ಹಾಕ್ರಿ, ನಿಮ್ ಮೋಪ್ ಉದುರ್ತಾ ಇದ್ರೆ ಹೂ ಉದುರೋದು ತಡಿತದ, ಇಲ್ಲ ಹೂ ಜಾಸ್ತಿ ಮಾಡ್ತದ, ನಿಮ್ಗೆ ಹೆಂಗ್ ಬೇಕಂಗ್ ಕುಣಿತದ ಅದು. ಯಾವಾಗ ನೀವು 5 ml ಉಪಯೋಗಿಸಿದಾಗ 5 ml ಜೊತೆಗೆ ಮನ್ಯಾಗ ಒಂದಷ್ಟು 5 ತಡೆಯಪ್ಪ ಇದೊಂದು ಎಣ್ಣೆ ಬೆರೆಸ್ಬಿಡೋಣ ಅಂತ ನೀವು ಬೆರೆಸಿದ್ರಿ, ನಾ ಹೇಳ್ದಂಗೆ ಕೇಳಿಲ್ಲ, ನಿನ್ನ ಹಣೆ ಬರ ನೀ ಏನಾರ ಮಾಡ್ಕೊಂತ ಸುಮ್ಕ. ಅದಕ್ಕೆ ಇಂತಹ ಸೂಕ್ಷ್ಮಗಳನ್ನ ಆದಷ್ಟು ಕಲ್ತ್ಕೋಬೇಕು. ಅದಕ್ಕೆ ಇವತ್ತು ಅಂಗಡಿಯವ್ರಿಗೆಲ್ಲ ನಾವು ಡೀಲರ್ಗೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಸೇರಿದಿರಾ? ಜೆಸಿ ಕ್ಲಾಸ್ ಹೋಗ್ತಾ ಇದ್ದೀರಾ? ಮುಗೀತಾ? ಅದಕ್ಕೆ ಡೀಲರ್ಸ್ಗೆಲ್ಲ ಈಗ ಟ್ರೈನಿಂಗ್ ಆಗ್ತಾ ಇರೋದು ಅವ್ರಿಗೆ. ಯಾಕಂದ್ರೆ ಎಲ್ಲ ರೈತರಿಗೆ ಟ್ರೈನಿಂಗ್ ಕೊಡಕ್ಕಾಗಲ್ಲ ಅಂತೇಳಿ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಡೀಲರ್ಸ್ಗಳಿಗೆ ಟ್ರೈನಿಂಗ್ ನಡೀತದೆ. 1 ವರ್ಷದ ಕಾಲ ಅವರು ಶಾಲೆಗೆ ಹೋಗಿ ಕಲಿತಾರೆ. ಬೆಳಗ್ಗೆ ಸಂಜೆ ತನ ಭಾನುವಾರ ಕುಂತು ಎಲ್ಲಿ ತಡೆಸುಗುರಾಗ ರಾಯಚೂರಿಗೆ ಹೋಗ್ತಿದ್ದಾರೆ ನೋಡಿ. ಇಲ್ಲಿಂದ ರಾಯಚೂರಿಗೆ ಪಾಠ ಕಲ್ತ್ಕೊಂಡ್ ಬರ್ತಾರೆ ನಿಮ್ಮನ್ನು ಉದ್ಧಾರ ಮಾಡಕ್ಕೆ.
ಸರಿಯಾಗಿ ಕಲೀರಿ 52 ವಾರ. ಇಲ್ಲಾಂದ್ರೆ ಮತ್ತೆ ಇಷ್ಟು ಮಂದಿನ ಹಾಳು ಮಾಡ್ದಂಗೆ. ನೀವು ಒಬ್ರು ಕರೆಕ್ಟಾಗಿ ಕಲೀಲಿಲ್ಲ ಅಂದ್ರೆ ಇಷ್ಟು ಮಂದಿ ನೀವು ಹಾಳು ಮಾಡ್ದಂಗೆ. ಅಲ್ಲಿ ಕುಂತು ಶಾಲೆಗೆ ಹೋಗ್ತೇನೆ ಅಂತೇಳಿ ರಾಯಚೂರಿಗೆ ಹೋಗಿ ಚಾ ಕುಡಿದು ಉಂಡು ಬಂದ್ಬಿಟ್ರಿ ಅಂದ್ರೆ ಇಷ್ಟು ಮಂದಿ ನೀವು 3 ಹಾಳು ಮಾಡ್ದಂಗೆ ನೀವು. ಸೊ ಕಲಿಯೋದಾಗ ಚೆನ್ನಾಗಿ ಕಲೀರಿ. ಸೊ ಇಂತಹ ಸೂಕ್ಷ್ಮಗಳನ್ನ ನಾವು ಕಲಿತಾಗ ಎಣ್ಣೆ ಕೀಟನಾಶಕ ಸಿಂಪಡಣೆ ಮಾಡ್ಬೇಕಾದ್ರೆ ಎಷ್ಟೊತ್ತಿಗೆ ಸಿಂಪಡಣೆ ಮಾಡ್ಬೇಕು? ಎಣ್ಣೆ ಕೊಡ್ತಾ ಇರ್ತೀರಿ ಯಜಮಾನ್ರ ಹತ್ರ ಹೋಗಿ 10,000 8,000 12,000 ಪ್ಲಾನ್ ಪೆಕ್ಸಲಾನು ಎಲ್ಲ ತರ್ತೀರಿ. ಎಷ್ಟು ಸಮಯ ಪೆಕ್ಸಲಾನು 13,000ನಾ 12,000-13,000 ರೂಪಾಯಿ ಐತಿ. ಹೋಗಿ ತಗೊಂಬರ್ತೀರಿ. ಅಷ್ಟು 1,000 ಗಟ್ಟಲೆ ಕೊಟ್ಟು ತಗೊಂಬರ್ತೀವಿ, ಯೋಚನೆ ಮಾಡಂಗಿಲ್ಲ. ಆದ್ರೆ ಎಷ್ಟೊತ್ತಿಗೆ ಸಿಂಪಡಣೆ ಮಾಡ್ಬೇಕು? ಯಾವತ್ತೂ ಅಷ್ಟೇ ಭತ್ತಕ್ಕಾಗ್ಲಿ ಯಾವುದೇ ಬೆಳೆಗಾಗ್ಲಿ ಬೆಳಗ್ಗೆ 11 ಗಂಟೆ ಒಳಗ ಮುಗಿಸ್ಬೇಕು, ಇಲ್ಲ ಮಧ್ಯಾಹ್ನ 3 ಮೇಲೆ ಶುರು ಮಾಡ್ಬೇಕು. ಎಲ್ಲರೂ ಹಂಗೆ ಮಾಡ್ತೀವ? ಹಾಗೆ ಮಾಡ್ಬೇಕು. ಆದ್ರೆ ಬಹಳಷ್ಟು ಜನ ನೋಡ್ರಿ, ಆತ ಬೆಳಗ್ಗೆ ಗಣಪತಿ ಪೂಜೆ ಮಾಡದೆ 9:30 10 ಗಂಟೆಗೆ ಅಂಗಡಿ ತೆಗೆಯೋದು. ನಾವು ಅವಾಗ ಹೋಗಿ ತರ್ತೀವಿ ಎಣ್ಣೆ, ಇಲ್ಲಾಂದ್ರೆ ಅಗ್ರೋ ಮುಂದೆ ಹೋಗ್ತೀವಿ. ಆದ್ರೂ 12 ಗಂಟೆಗೆ ಮೋಟರ್ ಓಡ್ತಾ ಇರ್ತಾವಲ್ಲ, ಪಂಪ್ ಓಡ್ತಿರ್ತಾವಿಲ್ಲ, ಭತ್ತದ ಗದ್ದೆ ಮೇಲೆ ಪಂಪ್ ಓಡ್ತಾ ಇದೇ. ನೀವು ರಾಯಚೂರು ರೋಡಿಗೆ ಹತ್ತಿರಿ, ನೀವು ಅಲ್ಲೆಲ್ಲೋ ಸ್ಪ್ರೇ ಮಾಡ್ತಿರ್ತಾನ, ನನ್ನ ಮಗ ಹೊಡಿತಾ ಇರ್ತದ. ಅದೇ ಭತ್ತದ ಮೇಲೆ ಹೋಗ್ತಾ ಇರಲ್ಲ, ರೋಡ್ ಮೇಲೆ ಹೋಗೋರು ಎಣ್ಣೆ ಹೊಡಿತಿರ್ತಾರ. ಹೊಡಿತಾರಿಲ್ಲ? ಯಾವಾಗ್ಲೂ ಅಷ್ಟೇ ಬೆಳಗ್ಗೆ 11 ಒಳಗ ಇಲ್ಲ ಮಧ್ಯಾಹ್ನ 3 ಮೇಲೆ ಇದು ತಲೆಗಿರ್ಲಿ. ಎಷ್ಟು ನೀರ್ ಹಾಕ್ಬೇಕು? ಎರಡನೇದು, ಎಷ್ಟು ನೀರ್ ಹಾಕ್ಬೇಕು? 10 ಟ್ಯಾಂಕ್ ಅಂದ್ರೆ ಎಷ್ಟು ಲೀಟರ್ ಟ್ಯಾಂಕ್? 1 ಎಕರೆಗೆ ಭತ್ತ ಸಣ್ಣದಿದ್ದಾಗ 150 ಲೀಟರ್, ದೊಡ್ಡದಾದಾಗ 200 ಲೀಟರ್ ಬೇಕು ನೀರು 1 ಎಕರೆಗೆ. ಯಾಕಂತಂದ್ರೆ ನೆತ್ತಿಂದ ಪಾದ ತನಕ ಸಂಪೂರ್ಣವಾಗಿ ತೊಯ್ಬೇಕಂತ ಹೇಳ್ತೀವಿ ನಾವು. ಯಾವುದೇ ಬೆಳೆ ತಗೊಳ್ರಿ, ನೆತ್ತಿಂದ ಪಾದ ತನಕ ತೊಯ್ಬೇಕಂತ ಹೇಳ್ತೀವಿ. ನಮಗ ಅವಸರ ಜಾಸ್ತಿ. ಬಹಳ ಜನಕ್ಕೆ ಏನಾಗುತ್ತೆ, ಎಣ್ಣೆ ತೆಗೆಯೋದು ಹೋಗಲೇ ಹೊಡೆದು ಬಂದ್ಬಿಡ್ನಂತ ಹೊಲ್ದಾಗ. ಬಹಳ ಮಂದಿ ಮಾಡ್ತೀರಿ ಅದನ್ನ. ಎಣ್ಣೆ ತೆಗೆಯೋದು ಯಜಮಾನ್ರ ಹತ್ರ ತಗಂತೀರಿ, ಇಲ್ಲ ಅಗ್ರದಾಗ ತಗಂತೀರಿ, ಎಣ್ಣೆ ಕೊಟ್ಟು ಹೊಡೆದು ಬಂದ್ಬಿಡ್ಲಿ. ನಮ್ಮ ಹೊಲ್ದಾಗ ನೋಡಿ ಅಲ್ಲ, ನಮ್ಮ ಹೊಲ ಇತ್ಗ ಗೊತ್ತಿರಂಗಿಲ್ಲ ಕರೆಕ್ಟಾಗಿ. ಆತ ಹೇಳ್ತಾನೆ ನನ್ನ ಹೊಲ ನೋಡಿ ಅಲ್ಲ, ಹೊಡೆದು ಬಂದ್ಬಿಡು ಆತ್. ಕೊನೆ ಪಕ್ಷ ಬಹಳಷ್ಟು ಜನ ಬದು ಮೇಲೆ ಸಹಿತ ನೆರಳಾಗ ಸಹಿತ ಹೋಗಿ ನಿಂದ್ರಂಗಿಲ್ಲ ಇವತ್ತಿಗೆ. ಹೌದಾ? ನಿಜ ಅಂತೀರಾ? ಇಲ್ಲ ಸರ್ ನಾವು ಹೋಗ್ತೀವಿ. ನಮ್ಮ ಮಕ್ಕಳಿಗಂತೂ ಹೊಲ ಇಲ್ಲದ ಅಂತ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ನಾವು ಬಂದ್ ನಿಂತೀವಿ. ಸೊ ಹಾಗಾಗಿ ಏನ್ ಮಾಡ್ತೀವಿ, ಎಣ್ಣೆ ಕೊಟ್ಟು ಕಳಿಸ್ತೀವಿ. ಅವ್ ಹೆಂಗ್ ಹೊಡಿತಾನ ನಾವು ಹೇಳಂಗಿಲ್ಲ. ಹೊಡಿಬೇಕಾದ್ರೆ 108 ಮಿಸ್ಟೇಕ್ ಆಗ್ತಾವ, ಅದು ಬೇರೆ ಪ್ರಶ್ನೆ. ಕೆಲವು ತಪ್ಪು ಮಾಡೋದೇನು, ಡಬಲ್ ಡೋಸ್ ಹಾಕ್ತಿವಿ. ಡಬಲ್ ಡೋಸ್ ಹಾಕ್ತಿವಿ. ಯಾಕೆ ಡಬಲ್ ಡೋಸ್ ಹಾಕ್ತಿವಿ? ಇರಾವೆಲ್ಲ ಸತ್ತು ಬಿಡ್ಬೇಕು. ಒಂದು ನಾಳೆ ಹೊತ್ತಿಗೆ ಅದ್ರ ವಂಶನೇ ಇರಬಾರ್ದು ಭೂಮಿ ಮ್ಯಾಗ. ಹೌದಲ್ರಿ? ಏನು ಉಳ್ಕೋಬಾರ್ದು ಅಂತ ಹೊಡಿತೀವಿ. ಜಾಸ್ತಿ ಹಾಕೋದು, ಡಬಲ್ ಹಾಕೋದು. ಶಿಫಾರಸ್ ಮಾಡಿರೋದು 1 ml, ನೀವು ಹಾಕೋದು 2 ml ಮಾಡಿರ್ತೀವಿ. ಬಹಳಷ್ಟು ಕಡೆ ಮಾಡ್ತೀವಿ. ಎಲ್ಲ ಸತ್ತು ಬಿಡ್ಲಿ ಅಂತ ಹೇಳ್ತೀವಿ. ಏನಾಗುತ್ತೆ ಡಬಲ್ ಡೋಸ್ ಹಾಕಿದಾಗ? ನೋಡ್ರಿ, ಡಬಲ್ ಹಾಕ್ತಿವಿ, ಸಾಯಿಲಿ ಅಂತ ಹಾಕ್ತಿವಿ. ಕೆಲವು ಪ್ರಕೃತಿಯಲ್ಲಿ ಹುಟ್ಟಬೇಕಾದ್ರೇನೆ ಯಾವುದೇ ಒಂದು ವಿಷಯವನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಹಲವಾರು ಕೀಟಗಳಿದೆ. ನಮ್ಮಲ್ಲಿ ಹೆಂಗೆ ಯಾವುದೇ ರೋಗ ಬಂದ್ರು ಏನ್ ಸಾವು ಬರದೆ ಬದುಕ್ತಿವಿ, ನಮ್ಮ ಮನುಷ್ಯರಾಗ ಹಂಗಿದಾವಲ್ಲ. ನೋಡ್ರಿ, ಮೊನ್ನೆ ಕರೋನಾ ಬಂದಾಗ ಕೆಲವ್ರಿಗೆ ಕರೋನಾ ಬಂದು ವಾಪಸ್ ಬದುಕಿ ಬಂದಿರ್ತೀವಿ. ಅದು ಒಂಥರ ಇನ್ಹೆರೆಂಟ್ ಶಕ್ತಿ ಇರ್ತದೆ. ಹಂಗೆ ಕೀಟಗಳಲ್ಲೂ ಕೆಲವು ಕೀಟನಾಶಕವನ್ನ ತಡ್ಕೊಳ್ಳುವಂತ ಶಕ್ತಿ ಇರ್ತದೆ. ಅವೇನ್ ಮಾಡ್ತವೆ, ನೀವು ಎಣ್ಣೆ ಹೊಡಿತೀರಿ, 10 ಕೀಟ ಇರ್ತದೆ, 10 ದ್ವಾಮಿ ಇರ್ತದೆ ಅಂತ ತಿಳ್ಕೊರಿ, 6 ಸತ್ತು ಬಿಡ್ತಾವ, ಇನ್ನೊಂದು 4 ಬದುಕಿರ್ತಾವ. ಆ 4ರಲ್ಲಿ 2 ಹೆಣ್ಣು 2 ಗಂಡು ಬದುಕ್ಬಿಡ್ತಾವ. ಅವೆರಡು ಸೇರಿ ಮರಿ ಮಾಡ್ತಾವ. ಎಂತ ಮರಿ ಹುಡ್ತಾವ? ಮುಂದೆ ಬರೋ ಮರಿ ಹೆಂಗ್ ಹುಡ್ತಾವ? 2 ಅಪ್ಪ ಅಮ್ಮ 2 ಯಾವ ವಿಷಯಕ್ಕೂ ಸಾಯ್ಲಾರ್ದಂತವ ಇದ್ರೆ ಮಕ್ಳು ಎಂತ ಹುಡ್ತಾವ? ಅವು ಅದನ್ನ ತಡ್ಕೊಂಡು ಬದುಕಂತವೇ ಹುಡ್ತಾವ. ಯಾವಾಗ ಅದು ಬರ್ತಾವ ಅದನ್ನೇ ನಾವು ನಿರೋಧಕ ಶಕ್ತಿ ಅಂತ ಕರಿತೀವಿ. ಮುಂದೆ ಬರೋ ಸಂತಾನ ಎಲ್ಲ ಹಂಗೆ ಹುಡ್ತಾ ಹೋಗ್ತವೆ. ಅವಾಗ ನೀವು ಎಂತದೇ ರೊಕ್ಕ ಕೊಟ್ಟ ಔಷಧಿ ತಂದರೂ ಸಾಯಿ. ಇದು ಡಬಲ್ ಡೋಸ್ ಹಾಕೋದ್ರಿಂದ. ಇನ್ನೊಂದ್ಸರಿ ಏನಾಗುತ್ತೆ, ನಾನು ಆಗ್ಲೇ ಹೇಳಿದೆ, ಈ ಬೆಳೆ ಒಳಗೆ ಈ ಗುಲ್ಗಂಜಿ ಹುಳ, ಕೊಡತಿ ಹುಳ, ಜೇಡ ಇಂಥವೆಲ್ಲ ಇರ್ತಾವ. ಮನುಷ್ಯನಿಗೆ, ರೈತನಿಗೆ ಹೆಲ್ಪ್ ಮಾಡ್ತಾ ಇರ್ತಾವ, ಸಹಾಯ ಮಾಡ್ತಾ ಇರ್ತಾವ, ಮಿತ್ರ ಕೀಟಗಳಂತ ಹೇಳಿದೆ. ನೀವು ಯಾವಾಗ ಅತಿ ವಿಷವನ್ನ ಬಳಸ್ತೀರಿ, ಇವುಗಳು ಸತ್ತು ಬಿಡ್ತಾವ. ಈಗ ದ್ವಾಮಿ ಸಾಯಿಲೆ ಅಂತ ನಾವ್ ಎಣ್ಣೆ ಹೊಡೆದಾಗ 1 2 ಉಳ್ಕಂತಾವಲ್ಲ, ಇಂಥವು ತಿಂದು ಅದನ್ನ ಅದ್ರ ಮೇಲೆ ಜೀವನ ಮಾಡ್ತಾ ಇರ್ತವೆ. ಇವು 8 ಸತ್ತಿರ್ತಾವ ನೀವು ವಿಷ ಹೊಡೆದಾಗ, ಇನ್ನು 1 2 ಬದುಕಿರ್ತಾವಲ್ಲ. ಈ ಜೇಡ, ಗುಲ್ಗಂಜಿ, ಕೊಡತಿ ಹುಳ ಏನ್ ಮಾಡ್ತಾವ, ಅವನ್ನ ಬೇಟೆಯಾಡಿ ತಾವು ಬದುಕ್ತಾ ಇರ್ತವೆ. ಅಂದ್ರೆ ನಿಮ್ ಹೊಲ ನೆಮ್ಮದಿಯಾಗಿರ್ತದ. ನೀವ್ ಯಾವಾಗ ವಿಷವನ್ನ ಜಾಸ್ತಿ ಹಾಕ್ತಿರಿ, ಇವು ಸತ್ತು ಬಿಡ್ತಾವ. ಇವು ಯಾವಾಗ ಸಾಯ್ತಾವ, 8 ವಿಷಕ್ಕೆ ಸತ್ತಿರ್ತಾವ, ಇನ್ನೆರಡು ಉಳ್ಕಂತಾವಲ್ಲ, ಅವು ರಾಜಾರೋಷವಾಗಿ ನಿಮ್ ಹೊಲ್ದಾಗೆ ಬದುಕ್ತಾ ಹೋಗ್ತವೆ. ಈ ಸಹಾಯ ಮಾಡುವಂತ ಕೀಟಗಳು ಉಳಿಯಲ್ಲ. ಇದಕ್ಕಾಗಿ ಯಾವತ್ತು ಶಿಫಾರಸು ಮಾಡೋದಕ್ಕಿಂತ ಜಾಸ್ತಿ ಕೀಟನಾಶಕ ಬಳಸಬೇಡ್ರಿ. ಯಾಕಂದ್ರೆ ನಿಮ್ಗೆ ಕೀಟನಾಶಕ ಶಿಫಾರಸು ಮಾಡ್ಬೇಕಾದ್ರೆ 100 ಟೆಸ್ಟ್ ಮಾಡಿರ್ತೀವಿ ನಾವು, ಇಷ್ಟೇ ಡೋಸೇಜ್ ಬೇಕು ಅಂತೇಳಿ. ಈಗ ನೀವು ಗುಳಿಗೆ ತಗಂತೀರಪ್ಪ, ಜ್ವರ ಬೇಗ ವಾಸಿ ಆಗಲ್ಲ ಅಂತೇಳಿ 2 ನುಂಗ್ತೀರಿ, 3 ನುಂಗ್ತೀರಿ. ಯಾಕೆ ಒಂದೇ ನುಂಗ್ತೀರಿ? ಡಾಕ್ಟರ್ ಎಷ್ಟು ಬರ್ಕೊಡ್ತಾನೆ ಅಷ್ಟೇ ಯಾಕೆ ನುಂಗ್ತೀವಿ? ಜೀವ ಭಯ ಐತಿಲ್ಲ. 1 ಬಿಟ್ಟು 2 ನುಂಗ್ಬಿಡೋಣ, ಇವತ್ತ ವಾಸಿ ಆಗಿಬಿಡ ಅಂತ ಯಾವ ತರ ಟ್ರೈ ಮಾಡಿವ. ಹಂಗೆ ಇಲ್ಲೂ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಡಬಲ್ ಮಾಡಿದೆ, ತ್ರಿಬಲ್ ಮಾಡಿದೆ ಯಾಕಂದ್ರೆ ಅವು ಗಿಡ ಮಾತಾಡಲ್ಲ ಅಂತೇಳಿ ನಮ್ಮ ಮನ್ಸಿಗೆ ಒಂದಾಗ ನಾವು ಡಿಸಿಷನ್ ಮಾಡೋದಲ್ಲ. ಅವಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು. ಇನ್ನ ಕೆಲವರಿಗೆ ಚಟ ಇರ್ತದ,
ಅಂಡರ್ಸ್ಕೋರ್ ಕಡಿಮೆ ಮಾಡ್ತಾರ. ನಾವು 1 ml ಹೇಳಿರ್ತೀವಿ, ಇವ ಅರ್ಧ ml ಮಾಡ್ತಾನ. ಈಗ ಯಾವ್ದೋ ಒಂದು ಬಾಟ್ಲ್ ಹತ್ತ ಕೊಟ್ಟಿರ್ತಾನ, ಹೊಡಪ 3 ಎಕರೆ ಬರ್ತದ, 1 ಲೀಟರ್ ತಗೊಂಡೋಗಿ ಎಣ್ಣೆ ಹೊಡಿ ಅಂತ ಹೇಳಿರ್ತೀವಿ. ನಮ್ಗೆ 3 ಎಕರೆ ಮೇಲೆ 1 ಪಾವ್ ಎಕರೆ ಇರ್ತದೆ, ಅದ್ರಾಗ ಸರಿ ಮಾಡಿಬಿಡೋಣ, ಮತ್ತೆ ಅದಕ್ಕೊಂದು ಬಾಟ್ಲಿ ಹಾಕ್ತಿರ್ತಾರ ಅಂತೇಳಿ ಅದ್ರಾಗ ಸರಿ ಮಾಡೋದು. ಡೋಸೇಜ್ ಕಡಿಮೆ ಹಾಕಂತ ಬರ್ತಾ ಇರ್ತದೆ. ಯಾವಾಗ ನಿಮಗೆ ಡೋಸೇಜ್ ಕಡಿಮೆ ಆಯ್ತು, ಈ ಕಡೆ ಸಾಯಂಗೂ ಇಲ್ಲ, ಈ ಕಡೆ ಬದುಕಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗ ಹುಳ ಓಡ್ತಾ ಹೋಗ್ತಾವಲ್ಲ, ಅವಾಗ ಅವಕ್ಕೆ ಒಳಗಡೆನೆ ಶಕ್ತಿ ಬೆಳಿತಾ ಹೋಗ್ತದೆ. ಏನ್ ಶಕ್ತಿ ಬೆಳೀತದ? ಆ ವಿಷವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ನಾವು ಡೆವಲಪ್ ಮಾಡ್ಕೊಂತ ಹೋಗ್ತಾವ. ಯಾವಾಗ ಆ ಶಕ್ತಿ ಡೆವಲಪ್ ಆಗ್ತಾವ, ನೀವು ಎಷ್ಟೇ ಮುಂದೆ ಎಣ್ಣೆ ತಂದು ಹೊಡೆದ್ರು ಅವು ಸಾಯಲ್ಲ. ಹಾಗಾಗಿ ಕಡಿಮೆ ಹೊಡೆಯೋದು ಡೇಂಜರ್, ಜಾಸ್ತಿ ಹಾಕೋದು ಡೇಂಜರ್. ಇವನ್ನ ನೀವು ಇಟ್ಟುಕೊಂಡು ನಾವು ಸಿಂಪಡಣೆಯನ್ನ ಮಾಡಿದಾಗ ಈ ಕೀಟಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಇನ್ನ ಸಿಂಪಡಣೆ ಬಗ್ಗೆನೇ ಹೇಳ್ತಾ ಹೋದ್ರೆ, ದ್ವಾಮಿ ಇರೋದೆಲ್ಲಿ? ದ್ವಾಮಿ ಎಲ್ಲಿರ್ತಾವ? ನೀವು ಎಣ್ಣೆ ಹೊಡೆಯೋದೆಲ್ಲಿ? ಮತ್ ಸರ್ ಎಲ್ಲಿರ್ತದ ಅಲ್ಲಿಗೆ, ನೀವು ರೋಗ ಎಲ್ಲಿರ್ತದ ಅಲ್ಲಿಗೆ ಹೋಗಿ ಮುಟ್ಟಿದ್ರೆ ಕೆಲಸ ಆಗ್ತದ. ಹೊಟ್ಟೆ ನೋವು ಬಂದಾಗ ತಲೆಗೆ ಆಪರೇಷನ್ ಮಾಡಿದ್ರೆ, ದ್ವಾಮಿ ಇರೋ ಜಾಗಕ್ಕೆ ನಾವು ಹೊಡೆಯುವಂತ ಎಣ್ಣೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ನಾಜಲ್ನ ಅಲ್ಲಿಗೆ ತೋರಿಸ್ಬೇಕು. ನಾಜಲ್ನ ಕೆಳಗಡೆ ತೋರಿಸಿರೋ ಒಂದ್ ಅರ್ಧ ತಾಸು ಜಾಸ್ತಿ ಆಗುತ್ತಾ ಅಂತೇಳಿ ಆತ ಏನ್ ಮಾಡ್ತಾನ, ಮೇಲ್ಮೇಲೆ ಹಿಡ್ಕಂತ ಹೋಗ್ಬಿಡ್ತಾನ. ಆದ್ರೆ ನಿಮ್ ಎಣ್ಣೆ ನಾವು ಅಷ್ಟೊಂದು ರೊಕ್ಕ ಕೊಟ್ಟಿರೋ ಎಣ್ಣೆ ಆ ದ್ವಾಮಿಗೆ ಮುಟ್ಟಬೇಕಾದ್ರೆ 3 ದಿವಸ ಹೋಗುತ್ತಾ. 3 ದಿವಸದೊತ್ತಿಗೆ ಅವು ಮೇಯ್ಕೊಂಡು ಶುದ್ಧವಾಗಿ ಎದ್ದೋಗಿರ್ತಾವ ನಿಮ್ಮ ಹೊಲದಿಂದ ಆಚೆ. ಅದಕ್ಕೆ ಎಲ್ಲಿಗೆ ನಾವು ಸಿಂಪಡಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾವ ಎಣ್ಣೆ ತಗೊಂಡ್ಬರ್ಬೇಕು ಅನ್ನೋದು ಮುಖ್ಯ. ಈಗ ಅಪ್ಲಾಡ್ ಅಂತ ಸಿಗುತ್ತೆ, ಬುಪ್ರೋಫೆಜಿನ್ ಅಂತ ಸಿಗುತ್ತೆ, ಅಪ್ಲಾಡ್ ಅಂತ ಮಾರ್ತಾರೆ. ಅಪ್ಲಾಡ್ ಅಂತಕ್ಕಂಥ ಔಷಧಿ ದ್ವಾಮಿ ಮರಿ ಸಣ್ಣದಿದ್ದಾಗ ಅಷ್ಟೇ ಕೆಲಸ ಮಾಡ್ತದೆ, ಬೆಳೆದಿರೋ ದ್ವಾಮಿ ಮೇಲೆ ಕೆಲಸ ಮಾಡಲ್ಲ. ಯಾಕಂದ್ರೆ ಅದು ಗ್ರೋತ್ ಪ್ರಮೋಟರ್ ಅಂತ ಹೇಳ್ತೀವಿ. ಅಂದ್ರೆ ಆ ದ್ವಾಮಿ ಮರಿನ ದೊಡ್ಡದಾಗಕ್ಕೆ ಬಿಡಲ್ಲ. ಅದ್ರ ಕೆಲಸ ಏನಪ್ಪಾ, ಅದು ಹೆಂಗ್ ಸಾಯಿಸ್ತದ ಅಂದ್ರೆ ಮರಿನ ದೊಡ್ಡದಾಗಕ್ಕೆ ಬಿಡಲ್ಲ. ನಾವು ಮರಿ ಹಂತದಲ್ಲಿದ್ದಾಗ, ಸಣ್ಣ ಮರಿ ಹಂತದಲ್ಲಿದ್ದಾಗ ಸಿಂಪಡಣೆ ಮಾಡಿದ್ರೆ 100ಕ್ಕೆ 100ರಷ್ಟು ಕಂಟ್ರೋಲ್ ಆಗುತ್ತೆ. ಅದೇ ಬೆಳೆದಿರೋದಾದ್ರೆ, ಹಾಗಾಗಿ ನಾವು ಯಾವ ಕೀಟನಾಶಕ ತರ್ತೀವಿ, ಎಲ್ಲಿಗೆ ಸಿಂಪಡಣೆ ಮಾಡ್ಬೇಕು, ಎಷ್ಟು ಸಿಂಪಡಣೆ ಮಾಡ್ಬೇಕು, ಯಾವ ಡೋಸೇಜ್ ಅಲ್ಲಿ ಹಾಕ್ಬೇಕು, ಇದನ್ನ ಬಹಳ ಅರ್ಥ ಮಾಡ್ಕೊಳ್ಬೇಕಾದ್ರೆ ರೈತರು ಬಹಳ ಮುಖ್ಯ. ಇದು ಅರ್ಥ ಮಾಡ್ಕೋಬೇಕಾದ್ರೆ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಇಂಥ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮ ಹತ್ರ ಇದಾವೆ, ಇಲಾಖೆಗಳಿದಾವೆ. ಹೋಗಿ ಏನದಾವೆ, ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಭತ್ತ ಏನಪ್ಪಾ ಇವತ್ತೆಲ್ಲ ಅಂದ್ರೆ 3.5 ತಿಂಗಳ ಬೆಳೆ, ಭಾಳ ಅಂದ್ರೆ 4 ತಿಂಗಳು.